Dear students, welcome to the today classes. All of the students. In the last classes, the lesson of this discovery. Discovery means alva. What is that? Discovery means this is samshodhane alva. Vasa ಒಂದು who is the seed root of this in India? Who is the seed root of this Americans? Lands alva yaar tandiದ್ರು next North America and South America alva who is the wing and right about of this the process of this the about of this ಹೇಳ್ತೀವಿ ಪೀಠಿಕೆ ಅಂತೀವ ಅಲ್ವಾ ಅಲ್ವಾ introduction of this lesson introduction of the these lessons and about of this the man who is the land and the around of the earth the plant the plant and the divide of this seventh the divide the continents of this percent of this 29% of the lands alva in 71% of the waters and divided of these earth globes alva in next week continuing the he was a discoverer of this arrow who is the discoverer next week please read who is the captain of this captain of the ship of the which ship of the captain sati karteve alva who is the captain of the ship the captain of this Columbus alva is the main part ಆದರೆ ಇಲ್ಲಿ ಬರುವಂತ ಈ ಒಂದು ಪ್ಲೇ ಅಲ್ಲಿ ನಾಟಕದಲ್ಲಿ ಬರುವಂತ ಕ್ಯಾರೆಕ್ಟರ್ಸ್ ಗಳು ಯಾರು ಅಂದ್ರೆ ಕ್ರಿಸ್ಟೋಫರ್ ಕೊಲಂಬಸ್ ಅಲ್ವಾ ನೆನೆ ಪೆಟ್ರೋಸ್ ಆಮೇಲೆ ಪೆಪೆ ಜುವೆನ್ ಪ್ಯಾಟನೋ ಆಮೇಲೆ ಅದಾದ್ಮೇಲೆ ಜುವೆನೋ ಪ್ಯಾಟನೋ ಡಿಯಾಗೋ ಕ್ಯಾಲ್ಸಿಯೋ ಅಲ್ಗಾಸಿಯೋ ಸೀಮ್ಯಾನ್ಗಳಿವೆಲ್ಲ ನೆಕ್ಸ್ಟ್ ಫ್ರಾನ್ಸಿಸ್ಕೋ ಅಂಡ್ ಗುಲೆರ್ಮೋ these all these characters of this place ಅಲ್ವಾ discoveries of the place ಇದು ನಾಟಕ ಅಲ್ವಾ ನೀವು ಬರೆದಂಥ ನಾಟಕ ಅದರ ಬಗ್ಗೆ ಬರುವಂಥ ಕ್ಯಾರೆಕ್ಟರ್ಸ್ಗಳು ಆಯಿತು ಇದೆ ಲೆಸನ್ಸ್ ವಾಸ್ ಕಂಟಿನ್ಯೂಸ್ ಟು ದ ಇಲ್ಲಿವರೆಗೆ ಆಯ್ತಲ್ಲ ನೆಕ್ಸ್ಟ್ ನೀವು ಇಲ್ಲಿವರೆಗೆ ನೆಕ್ಸ್ಟ್ ಇಲ್ಲಿವರೆಗೆ ಅಂದರೆ is a Francisco was a discipline thing of this post ಅಂತ ಹೇಳ್ತಾನಲ್ವಾ ಅಂದರೆ ಕೊಲಂಬಸ್ ಹೇಳ್ತಾನೆ ಡಿಸಿಪ್ಲಿನ್ಸ್ ನೋ ಬರ್ಸ್ ಇಲ್ಲಿ ಅಲ್ವಾ ನೌಸ್ ಬರುತ್ತೆ ಇದಿರ್ಬೇಕಲ್ವಾ ಡಿಸಿಪ್ಲಿನ್ ಅದು ಗೊತ್ತಿದೆಯಾ ಅಂತೇಳಿ ನೋ ಬರ್ಸ್ ಆದರೆ ನೋ ಬರ್ಸ್ ಯಾರಿಗೂ ಓದಿಲ್ಲ ಆದರೆ ಫ್ರಾನ್ಸಿಸ್ಕೋ ಅಂತ ಡಿಸಿಪ್ಲಿನ್ಸ್ ಎ ಥಿಂಗ್ ಆಫ್ ದ ಪಾಸ್ಟ್ ಅದು ಯಾವುದು ಡಿಸಿಪ್ಲಿನ್ ಅದು ಅಂತ್ಯವಾಗಿದೆ ಕಳೆದು ಹೋಗಿದೆ ಇಲ್ಲ ಇಲ್ಲಿ ಅಂತೇಳಿ ಆ ಮಾತನ್ನು ಹೇಳ್ತಾನೆ ಡಿಸಿಪ್ಲಿನ್ ಅದೇ ಇಲ್ಲ ಅದು ಕಳೆದಿದೆ ಫ್ರಾನ್ಸಿಸ್ಕೋ ನಮಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಎಂದಾಗ ಕೊಲಂಬಸ್ ಅಧಿಕಾರಿಕವಾಗಿ ಕೊಲಂಬೋಗೆ ಐಸನ್ನು ಹತ್ತಿರ ಕಳಿಸುವಂತಾಗ ಫ್ರಾನ್ಸಿಸ್ಕೋ ಆದರೆ ಕೊಲಂಬಸ್ ಶಿಸ್ತಿನ ನಡವಳಿಕೆಯಲ್ಲಿ ಆದರೆ ಎಂಬುದಿಲ್ಲ ಎಂದಾಗ ಹೌದಾ ಶಿಸ್ತಿನ ನಡವಳಿಕೆ ಎಂಬುದು ಅದು ಹೊರಟೋಗಿದೆ ದಿಸ್ ಎ ಪಾಸ್ಟ್ ಇದೆ ಅಂತ ಹೇಳ್ತಾನೆ ಅದಕ್ಕೋಸ್ಕರವಾಗಿ ಆ ಶಿಸ್ತಿನ ನಡವಳಿಕೆಯಲ್ಲಿ ಆದರೆ ಎಂದಾಗ ಕೊಲಂಬಸ್ ಶಿಸ್ತಿನ ನಡವಳಿಕೆ ಆದರೆ ಎಂಬುದಿಲ್ಲ ಅಂದಾಗ ಹೌದಾ ಶಿಸ್ತಿನ ನಡವಳಿಕೆ ಎಂಬುದು ಹಳೆಯ ಮಾತಾಯಿತು ಅಂತಂದಾಗ ಕೊಲಂಬಸ್ ಆಗ ಡಾನ್ ಪೆಡ್ರೋನನ್ನು ಕರೆದು ಗುಲರ್ಮನನ್ನು ಹತ್ತಿರ ಕಳಿಸಿ ಡಾನ್ ಪೆಡ್ರೋನನ್ನು ಕಳಿಸಿ ನೋಡಿ ಡಾನ್ ಪೆಡ್ರೋನನ್ನು ಕರೆದು ಗುಲರ್ಮನನ್ನು ಹತ್ತಿರ ಕಳಿಸಿ ಎಂದೇ ಅವರಿಗೆ ಜೈಲಿನ ಶಿಕ್ಷೆ ಎಂಬುದು ಗೊತ್ತಿದೆಯೇ ಅಂತೇಳಿ ಹೇಳ್ತಾರೆ ಅಂದರೆ ಲಾಸ್ಟ್ ಇಸ್ ಎ ಡಾನ್ ಪೆಡ್ರೋಸ್ ಎ ಲೈಕ್ ಗುಲರ್ಮ ಐಸ್ ಸೆಂಟ್ ಮೀ ಅವನ ಸೆಲ್ ನಾವು ವಾಟ್ ಇಟ್ ಈಸ್ ದ ಲೈಕ್ ಇನ್ ದ ಐರನ್ಸ್ ಅಲ್ಲ ಅದು ಐರನ್ಸ್ ಅಂದರೆ ಜೈಲಿನ ಶಿಕ್ಷೆ ಅವನಿಗೆ ಗೊತ್ತಿದೆಯಾ ಅಂತೇಳಿ ಅಂದಾಗ ಅದು ಒಳ್ಳೆ ಅಲ್ವಾ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂಸ್ ನೆಕ್ಸ್ಟ್ ಇಲ್ಲಿ ನೋಡಿ ಟ್ರೈಪಲ್ಸ್ ಅಂದರೆ ಏನಿಟ್ಲು ಸ್ವಲ್ಪ ಅಂತ ಇಲ್ಲಿ ಸಸ್ಪೀಷಿಯಸ್ ಅಂದರೆ ಡಿಸ್ಟರ್ಸ್ ಅಂದರೆ ಸಂದೇಹಾಸ್ಪದವಾದ ನೆಕ್ಸ್ಟ್ ಆಮೇಲೆ ಸೂಲರ್ಲಿ ಅಂದರೆ ಯಾರ್ಲಿ ಅಂಡ್ ಸೈಲೆಂಟ್ ಕೋಪದಿಂದ ಅಥವಾ ಸುಮ್ಮನಿರೋದು ಕೋಪದಿಂದ ಇದ್ದು ಸಹ ಕೋಪ ನೆಕ್ಸ್ಟ್ ಡೆಸೆಂಟ್ ಅಂದರೆ ಟು ಮೂವ್ ಫ್ರಮ್ ದ ಹೈ ಲೆವೆಲ್ ಆಫ್ ಲೋಯೆಸ್ಟ್ ಲೆವೆಲ್ಸ್ ಕೆಳಗಿಳಿಗೆ ಅಲ್ವಾ ಹೈ ಲೆವೆಲ್ ಮೇಲಿಂದ ಕೆಳಗೆ ಇಳಿಗೋದು ನೆಕ್ಸ್ಟ್ ಎಜಿಸ್ಟ್ಲಿ ಅಂದರೆ ಅರೈಡ್ಲಿ ಹರ್ಲಿ ಅಂದರೆ ಅವಸರ ಅವಸರದಿಂದ ಅರ್ಲಿ ಮೀನ್ಸ್ ಅವಸರದಿಂದ ಕರ್ಪ್ ಮೀನ್ಸ್ ಚೆಕ್ ಅಂದರೆ ತಡೆ ಹಾಕು ಕರ್ಪ್ ಮೀನ್ಸ್ ಚೆಕ್ ಅಂತೇಳಿ ಅಥವಾ ತಡೆ ಹಾಕು ಅಂತೇಳಿ ಹೀಗೆ ಹಲವಾರು ಪದಗಳ ಅರ್ಥಗಳು ಬರ್ತವೆ ಇನ್ನು ಕೆಲವು ಪದಾರ್ಥಗಳನ್ನು ಹೇಳ್ಬೋದು ಅಲ್ವಾ ಕರ್ಪ್ ಆದಮೇಲೆ ಅನ್ಬ್ರಿಡಲ್ಸ್ ಅಂದರೆ ಅನ್ಕಂಟ್ರೋಲ್ಡ್ ಅಂತ ನೋಡಿ ನಿಯಂತ್ರಣದಲ್ಲಿರೋದಂತ
ಸಪೇಸ್ ಅಂದರೆ ಈ ಟು ಎನಫ್ ಸಾಕಾಗು. ಅಪೀಸ್ಡ್ ಅಂದರೆ ಸ್ಯಾಟಿಸ್ಫೈಡ್ ಅಂತ ತೃಪ್ತಿ ಪಡು. ನೆಕ್ಸ್ಟ್ ಥಂಡರಿಂಗ್ಸ್ ದಿ ಸೌಂಡ್ ಮೇಡ್ ದಿ ಲೈಟಿಂಗ್ ಆಫ್ ದ ಗುಡುಗುರು. ನೆಕ್ಸ್ಟ್ ಬ್ಲೈಟ್ ಅಂದರೆ ಕರ್ಸ್ ಅಂತ ಶಾಪ. ಬ್ಲೈಟ್ ಅಂದರೆ ಕರ್ಸ್ ಅಂದರೆ ಶಾಪ. ಮಿಸ್ಟರೀಸ್ ಅಲ್ವಾ. ಈವನ್ಸ್ ನಾಟ್ ಈಸಿಲಿ ಅಂಡರ್ಸ್ಟುಡ್ ಅಂತ ಸುಲಭವಾಗಿ ಅರ್ಥವಾಗದ ಘಟನೆ ರಹಸ್ಯ. ಮ್ಯೂಟರಿಂಗ್ ಸ್ಪೀಕ್ ಇನ್ ಲೋ ವಾಯ್ಸ್ ಅಂತ ಗೊಣಗೋದು. ಮ್ಯೂಟರಿಂಗ್ ಅಂದರೆ ಗೊಣಗೋದು. ಸ್ಪೀಕ್ ಇನ್ ಲೋ ವಾಯ್ಸ್ ಅಂತ ಅಲ್ಲಿ ಅಂತೀವಿ. ಪೂಪ್ ಇಲ್ಲಿ POOP ಪೂಪ್ ಅಂದರೆ ಐ ಡೆಕ್ ನಿಮ್ ಅರ್ಥ ಎಂಡ್ ಆಫ್ ದ ಶಿಪ್ ಅಂತ ಅಡಗಿನ ತುದಿಯಲ್ಲಿರುವ ಎತ್ತರವಾದಂಥ ಸ್ಥಳ ಅಂತೇಳಿ ಪೂಪ್ ಅಂದರೆ ಬರ್ತದೆ. ನೆಕ್ಸ್ಟ್ ಸ್ಟಾರ್ಟ್ಲೈಟ್ ಅಂದರೆ 15 ಆಫ್ ಸರ್ಪ್ರೈಸ್ ಅಂಡ್ ಸಡನ್ಲಿ ಭಯ ಅಥವಾ ತತ್ಕ್ಷಣದಲ್ಲಿ ಉಂಟಾಗುವಂಥ ಆಶ್ಚರ್ಯ. ನೆಕ್ಸ್ಟ್ ಪ್ರೂವನಿಂಗ್ ಅಂದರೆ ರಿಂಗ್ ಕಲರ್ ಬ್ರೌಸ್ ಅಂತ ಆ ಒಬ್ಬ ಗಂಟೆಗೆ ಕೊಡೋದು. ನೋಡಿ ಸೈಕಲಿ ಅಂದರೆ ಅಮ್ಯೂಸಿಂಗ್ಲಿ ಇನ್ ಟೈಮ್ ಎಟ್ ವೇ ಅಲ್ಲಿ ಇಂಪೆಡಿಯಸ್ಲಿ ವಿತೌಟ್ ಎನಿ ಫಿಯರ್ ನಿರ್ಭಯವಾಗಿ. ನೆಕ್ಸ್ಟ್ ಸರ್ಜಸ್ ಅಂದರೆ ಟು ರೈಸ್ ಅಂಡ್ ಫಾಲ್ ದಿ ಫೋರ್ಸ್ಫುಲಿ ಒತ್ತಾಯಪೂರ್ವಕವಾಗಿ ಮೇಲೆ ಮತ್ತೆ ಕೆಳಗೆ ಹೇಳೋದು. ನೆಕ್ಸ್ಟ್ ಗ್ರೌವಲ್ಸ್ ರಂಬಲ್ಸ್ ದಿ ಮೊಹಮ್ಮದ್ ಗುಣಗುವಂಥದ್ದು. ಬಿಡ್ ಅಂದರೆ ನೀಸೆ ಕಮೇಂಡ್ ಅಂತ ಆಜ್ಞಾಪಿಸು. ಬಿಡ್ ಅಂದರೆ ಹೇಳಿಸು. ಒಮಿನಿಯಸ್ ಅಂದರೆ ಬ್ಯಾಡ್ ಅಂತ ಕೆಟ್ಟ. ಒಮಿನಿಯಸ್ ಅಂದರೆ ಒಮಿನಿಯಸ್ ಅಂದರೆ ಬ್ಯಾಡ್ ಕೆಟ್ಟ. ಬ್ಲಿಂಕ್ಸ್ ಅಂದರೆ ಶೈನ್ ಡಿಮ್ಲಿ ಆರ್ ಇಂಟಿಮೇಟೆಡ್ಲಿ ಅಥವಾ ಅಂತಂದರೆ ಮುಂದಾಗಿ ಅಂತ ಅಲ್ಲಿ ಒಂದು ಮಂದವಾಗಿ ಹೊಳೆಯುವಂಥ. ನೆಕ್ಸ್ಟ್ ಡಿಪೆಂಡೆನ್ಸಿ ಅಂದರೆ ವಿತ್ ಸಮ್ ಹೆಸಿಟೇಷನ್ ಸಂಕೋಚದಿಂದಿರೋದು. ಎಲ್ಮ್ ಅಂದರೆ ಲಿವರ್ ಉಪಕರಣ. ಲಿವರ್ ಅಂದರೆ ಉಪಕರಣಗಳು. ನೆಕ್ಸ್ಟ್ ಡಿಸ್ಕ್ರಿಷನ್ಸ್ ಎಬಿಲಿಟಿ ಟು ಡು ರೈಟ್ ಥಿಂಕಿಂಗ್ ಅಂತ ಸರಿಯಾದದನ್ನು ಯೋಚಿಸುವಂಥ ಶಕ್ತಿ. ಸ್ನ್ಯಾರ್ಲಿಂಗ್ ಅಂದರೆ ಗೌಲ್ ಡಾಗ್ ಬುರ್ಕಾಯಿಸು ಬೊಗಳು ಅಂತ. ಸ್ನ್ಯಾರ್ಲಿಂಗ್ ಅಂದರೆ ಇಲ್ಲಿ ಡಾಗ್ ಅಂದರೆ ಗೌಲಿ ಡಾಗ್ ಅಂದರೆ ಈ ಗುರುಕಾಯಿಸೋದು ಅಥವಾ ಬೊಗಳೋದು ಇಲ್ಲಿ ನಾಯ್ಕೊಂಡು. ನೆಕ್ಸ್ಟ್ ಟಮ್ ಯುಟಿಲೈಸಲಿ ಅಂದರೆ ಇನ್ ಎ ಸಡನ್ ಲೋಡ್ ಆಫ್ ದ ಚರ್ಚ್ ಅಂದರೆ ಇದ್ದಕ್ಕಿದ್ದಂತೆ ಗುಂಪಿನ ಜೋರವಾದಂಥ ಶಬ್ದ. ಅಲ್ಲಿ ಟಮ್ ಅಲ್ಟೋಜಲಿ ಅಂದರೆ ಇಲ್ಲಿ ಇದ್ದಕ್ಕಿದ್ದಂತೆ ಗುಂಪಿನ ಜೋರ. ವೆಲ್ಪ್ ಅಂದರೆ ಡಾಗ್ ನಾಯಿ ಥರ ಅಲ್ಲಿ ನಾಯಿ ತರಬಹುದು. ನೆಕ್ಸ್ಟ್ ಅಲೋಡ್ಸ್ ಎಂಟಿ ಪ್ಲೇಸ್ ಆಫ್ ಅನ್ರಿಯಲ್ ಅಂದರೆ ಟೊಳ್ಳಾದ ಮತ್ತು ಸುಳ್ಳು ಹೇಳದಂಥ. ಗ್ಲೀಮಿಂಗ್ಸ್ ಅಂದರೆ ಶೈನಿಂಗ್ ಹೊಳೆಯುವಂಥ. ನೆಕ್ಸ್ಟ್ ಥಿಂಕ್ಸ್ ಆಫ್ ಅಂದರೆ ಗೋಸ್ ಔಟ್ ವಿತ್ ದಿ ಲಿಕ್ಸ್ ಲೈಕ್ ಎ ಶೀಪ್ ಅಂತ ಕುರಿಯಂತೆ ಹೊರಗೆ ಹೋಗುವುದು. ಸ್ಟಿಂಕ್ ಆಫ್ ಅಂದರೆ. ನೆಕ್ಸ್ಟ್ ಸ್ಕಾವಿಂಗ್ಸ್ ಅಂದರೆ ಟು ವಿಂಕಲ್ಸ್ ಬ್ರೌಸ್ ಟು ಎಂದರೆ ಡಿಸ್ಪ್ಲೈಸ್ ದ ಹ್ಯಾಂಜರ್ ಕೋಪದಿಂದ ಉಪ್ಪನ್ನು ಗಂಟಿಕ್ಕಿಕೊಳ್ಳುವುದು. ಅಲ್ಲಿ ಓವರ್ರೋಟ್ ಅಂದರೆ ಎಸ್ಪೆಷಲಿ ಇನ್ ದಿ ಎಕ್ಸಸೈಸ್ ದಿ ನರ್ವ್ಸ್ ಆರ್ ಎಕ್ಸೈಟೆಡ್ ಅತೀವ ಭಯದಿಂದ. ನೆಕ್ಸ್ಟ್ ಯಾವ ಟು ಅಂದರೆ ನೋಡಿ ಎಬಿ ಟು ಅಂದರೆ ಟು ಸ್ಟಾಪ್ ನಿಲ್ಲಿಸು ಅಂತಲ್ಲಿ ಮಾತಾಡ. ಇವೆಲ್ಲ ಇದರಲ್ಲಿ ಬರುವಂಥ ಕಠಿಣವಾದಂಥ ಅರ್ಥಗಳು. ನೆಕ್ಸ್ಟ್ ಕಂಟಿನ್ಯೂ ದ ಲೆಸನ್ಸ್. ನೋಡಿ ಓಕೆ. ಇಲ್ಲಿ ಪೆಟ್ರೋ ಹೇಳ್ತಾನೆ ಆಲ್ ವೇ ಡೌನ್ ಇನ್ ದ ಸ್ಕೈಸ್ to the quarter decks when you say Bularmeya ice, and the other side seaman such an angry march towards the Columbus driving like a impudent animals ಅಂದರೆ ಪೆಟ್ರೋ ಆಲ್ಪೈ ಅವನನ್ನು ಅವನಿಗೆ ಶೆಲ್ನಲ್ಲಿ ಸಿಕ್ಕಿದೆ, ಅವನನ್ನು ಕರೆದುಕೊಂಡು ಬುಲರ್ಮೆಗೆ ಕಳಿಸಿ ಅಂತೇಳಿ ಅಂದಾಗ ಹೋದಾಗ ಪೆಟ್ರೋ ಇನ್ನ ಆಲ್ಪೆ ಅವನು ಕರ್ಕೊಳ್ಳೋಕ್ಕೆ ಆಲ್ಪೆ ವೇನಲ್ಲಿ ಹೋಗ್ತಿರ್ಬೇಕಾದ್ರೆ ಡೌನ್ ಇನ್ ದ ಸ್ಟೇಜ್ ಕೆಳಗೆ ಮೇಲಿಂದ ಕೆಳಗೆ ಇಳಿದು ಹೋಗ್ತಿರ್ಬೇಕು. ಕೊಟ್ಟದಿಂದ ಕೆಳಗೆ ಇಳಿದು ಹೋಗ್ಬೇಕಾದ್ರೆ ವೆನ್ ಬುಲರ್ಮ ವಾಸ್ ಐಸ್ ಅದಸ್ ಬುಲರ್ಮ ಐಸ್ ಅಂದರೆ ಅವನ ಬುಲರ್ಮ ಮತ್ತು ಐಸು ಮತ್ತು ಅದಸ್ ಸಿ ಮ್ಯಾಚ್ಗಳು ಅದಸ್ ಟು ದ ಆ್ಯಂಟಿ ಮ್ಯಾಚ್ ಟುವರ್ಡ್ಸ್ ದಿ
ಕೊಲಂಬಸ್ ದ ಗವಲಿಂಗ್ ಹಸಿದ ಕಾಡು ಮೃಗಗಳಂತೆ ಇನ್ಫ್ಲುಯೆಂಟ್ ಆಫ್ ಅನಿಮಲ್ಸ್ ಅಲ್ವಾ ಹಸಿದ ನೋಡಿ ಕಾಡು ಮೃಗಗಳಂತೆ ಜೋರಾಗಿ ಗರ್ಜಿಸುತ್ತಾ ಬರ್ತಾರೆ ಆಗ ಕೊಲಂಬಸ್ ಈ ಥಂಡರಸ್ ವಾಯ್ಸ್ ಏನದು ಬಹಳ ಥಂಡರಸ್ ವಾಯ್ಸನ್ನು ಬರ್ತಾ ಇದೆಯಲ್ಲ ಅಂತೇಳಿ ಕೊಲಂಬಸ್ ಸ್ಟಾಪ್ ಅಂತ ನಿಲ್ಲಿಸು ಅಂತೇಳಿ ಹೇಳ್ತಾನೆ ಆಗ ದ ಮೀನಿಂಗ್ ಆಫ್ ದಿಸ್ ವೈಲ್ಡ್ ಅಪ್ರೋಡ್ ಅದು ಒಂದು ಗುಡುಗಿನಂತೆ ಶಬ್ದ ಇದೆ ಅದು ಮೀನಿಂಗ್ ಆಫ್ ದಿಸ್ ವೈಲ್ಡ್ ಅನಿಮಲ್ಸ್ ಒಂದು ಕೆಟ್ಟ ಮೃಗಗಳ ಒಂದು ಗುಡುಗುವಂತೆ ಕಾಣ್ತಾ ಇದೆ ದ ಮೀನ್ಸ್ ಸ್ಟ್ಯಾಂಡ್ ಟು ದಿ ನೋಡಿ ಟ್ರಾನ್ಸ್ಫಿಕ್ಸ್ಡ್ ಅಲ್ವಾ ಅಂದರೆ ಅಂದರೆ ದ ಫಸ್ಟ್ ಮ್ಯಾನ್ ಮೂವ್ ಶೆಲ್ ಸ್ಪೆಂಡ್ ದಿ ರೆಸ್ಟ್ ಆಫ್ ದ ನೈಟ್ ಐರನ್ಸ್ ಅಲ್ಲಿ ಇನ್ ದ ಫಸ್ಟ್ ಟು ದ ಮೂವ್ ಸೆಲ್ ಯಾರು ಮೊದಲು ಸ್ಪೆಂಡ್ಲಿ ಮೂತ್ ಬರ್ತಾರೋ ಅವರು ದಿ ಐರನ್ಸ್ ಅವರನ್ನು ಜೈಲಿಗೆ ಹಾಕಲಾಗ್ತದೆ ಯಾರು ಗೊತ್ತು ಅಂದಾಗ ದೇಶ್ ನೋಡಿ ಫಸ್ಟ್ಲಿ ನೆಕ್ಸ್ಟ್ ಸಸ್ಪಿಟಬಲ್ಸ್ ಪ್ರೂವ್ಸ್ ಡ್ಯೂರಿಂಗ್ ದ ವಿಚ್ ನೋಬಡಿ ಮೂವ್ಸ್ ದೆನ್ ವಾಸ್ ದ ವೈಲ್ಡ್ ಕ್ರೈ ವಾಸ್ ಎ ಗುಲರ್ಮೋ ವಾಯ್ಸ್ ವಾಸ್ ಎ ಬ್ರೇಕ್ ಅವೇ ಫ್ರಮ್ ದ ಅದರ್ಸ್ ದೇ ಅಡ್ವಾನ್ಸ್ ಟುವರ್ಡ್ಸ್ ದ ಕೊಲಂಬಸ್ ಅಲ್ವಾ ಅಡ್ವಾನ್ಸ್ ಟು ದ ಕೊಲಂಬಸ್ ಇಲ್ಲಿ ಯಾರು ಸಹ ಅಲ್ಲಿ ಮುಂದೆ ಬರೋದಿಲ್ಲ ಆದರೆ ಅಲ್ಲಪ್ಪ ಮುಂದೆ ಬಂದರೆ ಎಲ್ಲರೂ ಸಹ ಯಾರು ಮುಂದೆ ಬರ್ತಾರೋ ಅವ್ರನ್ನ ಜೈಲಿಗೆ ಹಾಕ್ತೀವಿ ಅಂತ ಸಹ ಹೇಳಿದಾಗ ಆಗ ದೇರ್ ವಾಸ್ ಎ ನೋಡಿ ಪರ್ಸಿಟಬಲ್ಸ್ ಆಫ್ ಎ ಫ್ಯೂಸ್ ಡ್ಯೂರಿಂಗ್ ದ ನೋಬಡೀಸ್ ಮೂವ್ಸ್ ಅದು ಯಾರು ಸಹ ಮೂವ್ ಆಗಲಿಲ್ಲ ಆದರೆ ದೆನ್ ದ ವೈಲ್ಡ್ ಕ್ರೈಸ್ ಒಬ್ಬ ಕೈ ನೋಡಿ ಯಾರು ವೈಲ್ಡ್ ಕ್ರೈ ಒಬ್ಬ ದೊಡ್ಡ ನೋಡಿ ಯಾರಿದೆ ಕೂಡ ರೀತಿ ನೋಡಿ ಗುಲರ್ಮೋ ವಾಸೆ ಐಸ್ ವಾಸೆ ಬ್ರೇಕ್ಸ್ ಅವೇ ಫ್ರಮ್ ದ ಅದರ್ಸ್ ಅಂಡ್ ಎ ಅಡ್ವಾನ್ಸ್ ಟುವರ್ಡ್ಸ್ ದ ಕೊಲಂಬಸ್ ಅಲ್ಲಿ ಬ್ರೇಕ್ ಅವರಲ್ಲಿ ಗುಲರ್ಮೋಸ್ನು ಅವನು ಮೇಲೆ ಮುಂದೆ ಬರ್ತಾನೆ ಅಲ್ವಾ ಅವೇ ಫ್ರಮ್ ದ ಅದರ್ಸ್ ಎಲ್ಲರನ್ನ ಹೋಗಿ ಮುಂದೆ ಗುಲರ್ಮೋಸು ಬರ್ತಾನೆ ಅಲ್ವಾ ಗುಲರ್ಮೋ ಏನು ಮಾಡ್ತಾನೆ ಐರಿಸನು ಅದನ್ನ ಹತ್ತಿರ ಕಳಿಸಿ ಬಂದಾಗ ಫ್ಯಾನ್ಸುಮ್ನಿ ಗುಲರ್ಮೋ ಅಂತಂದ್ರೂ ಈ ಪೆಟ್ರೋ ಅರ್ಧ ದಾರಿಯಲ್ಲಿ ಹೋಗುವಾಗ ಎದುರಿ ಗುಲರ್ಮೋ ಐರಿಸ್ ಮತ್ತು ಉಳಿದ ನಾವಿಕರು ಕೋಪೋದ್ರೇಕದಿಂದ ಹಸಿವಿನಿಂದ ಮುಳುಗುತ್ತಿರ್ಬೇಕಾದ್ರೆ ಅವರನ್ನು ತಡೆದು ಜೋರಾಗಿ ಇದೇನಿದು ಅಂತ ರೀತಿ ಕೆಲಸಿದಾಗ ಅದರಲ್ಲಿ ಯಾರು ಮೊದಲು ಇಲ್ಲಿ ಬರುವರು ಅವರು ರಾತ್ರಿಯಲ್ಲಿ ಜೈಲಿನಲ್ಲಿರಬೇಕಾಗುವುದು ಅಂತ ಅಂದಾಗ ಅವನ ಅಧಿಕಾರಿಕವಾಡಿಗೆ ಎಲ್ಲರೂ ಇರ್ತಾರೆ ಆದರೆ ಅಲುಗಾದಿಲ್ಲ ಆದರೆ ಮಧ್ಯೆ ಇದ್ದಂಥ ಗುಲರ್ಮೋ ಐರಿಸ್ ಕೊಲಂಬಸ್ ಮುಂದೆ ಬಂದು ನಿಂತು ಕೇಳ್ತಾನೆ ಅಲ್ವಾ ಏನಂದ್ರೆ ಗುಲರ್ಮೋ ಐರಿಸ್ ಅವನ ಮುಂದೆ ಬಂದು ಬ್ರೇಕ್ ಅವೇ ದ ಅದರ್ಸ್ ಎಲ್ಲರನ್ನ ಇಲ್ಲಿಗೆ ಅಡ್ವಾನ್ಸ್ ಟುವರ್ಡ್ಸ್ ದ ಗುಲರ್ಮಸ್ ಮುಂದೆ ಬಂದು ಈ ಕೊಲಂಬಸ್ನ ಮುಂದೆ ಬಂದು ಕೇಳ್ತಾನೆ ಅಂಡ್ ಹೂ ಇಸ್ ದ ಪುಟ್ ಇನ್ ದ ಐರನ್ಸ್ ಯಾರನ್ನ ಇಲ್ಲಿ ನಾವು ಇಲ್ಲಿ ದ 31 ನಾವು ಯಾರಲ್ಲಿ ನಾವು ಎಷ್ಟು ಜನ ಇದ್ದೀವಿ ಇಲ್ಲಿ ಅಲ್ವಾ ಯಾರನ್ನ ಕೇಳ್ತಾನೆ ನಾವು ಇಲ್ಲಿ 30 ಜನ ಇದ್ದೇವೆ ಇದರಲ್ಲಿ ಯಾರನ್ನ ಜೈಲಿಗೆ ಹಾಕ್ತೀಯಾ ಯಾರು ಒಬ್ಬರನ್ನ ಜೈಲಿಗೆ ಹಾಕ್ತೀಯಾ ಅಂತ ಕೇಳ್ತಾರೆ ಅಲ್ವಾ ಮುಂದೆ ಬಂದು ನೋಡಿ ಅಂಡ್ ಹೂಸ್ ದ ಪುಟ್ ಇನ್ ದ ಐರನ್ಸ್ ಮೀನ್ಸ್ ಜೈಲು ಐರನ್ಸ್ ಅಂದ್ರೆ ಇಲ್ಲಿ ಜೈಲು ಅಲ್ವಾ ಐರನ್ಸ್ ಮೀನ್ಸ್ ಏನಲ್ಲಿ ಜೈಲ್ ಅಂತ ಜೈಲ್ ಮೀನ್ಸ್ ಏನು ಮಾಡಿಲ್ಲ ಜೈಲ್ ಯಾರನ್ನ ಇಲ್ಲಿ ಜೈಲ್ 30 ಜನ ಇದರಲ್ಲಿ ಯಾರನ್ನ ನೀನು ಜೈಲಿಗೆ ಹಾಕ್ತೀಯ ಅಂತ ಕೇಳಿದ್ರು ಒಬ್ಬರನ್ನ ಹೇಳಿದ್ರು ಅಂದಾಗ ಕೊಲಂಬಸ್ ಹೇಳ್ದ ಅದಕ್ಕೆ ನೋಡಿ ಕಾಲಮ್ಲಿ ಈ ನೋಡ್ ಬಾಯ್ ಈ ಯುಕ್ತ ನೋಡ್ಬಡಿ ಸಾರಿ ಯುಕ್ತ ನೋಬಡಿ ಎಲ್ಸ್ ದಿ ಅವೈಲೇಬಲ್ ಫಾರ್ ದ ಆಫೀಸ್ ಐ ವಿಲ್ ಪರ್ಫಾರ್ಮ್ ದ ಇಟ್ ಮೈ ಸೆಲ್ಫ್ ಬಿಲೋ ಲೆಟ್ ಮಿ ಹಿಯರ್ ದ ಮೋರ್ ಆಫ್ ದಿಸ್ ಅಲ್ಲಿ ನೋಡಿ ಅಂತ ಕೇಳ್ತಾನೆ ಇಲ್ಲಿ ನೋಬಡಿ ಈಸ್ ಅವೈಲೇಬಲ್ ನನಗೆ ಯಾರು ನಿಮಗೆ ನಿಮ್ಮ ಅವಶ್ಯಕತೆ ಇಲ್ಲ ಆಫೀಸ್ನಲ್ಲಿ ಕೆಲಸ ಮಾಡೋದಕ್ಕೆ ಅವಶ್ಯಕ ಇಲ್ಲ ಐ ವಿಲ್ ಪರ್ಫಾರ್ಮ್ ದ ಮೈ ಸೆಲ್ಫ್ ನಾನೇ ಎಲ್ಲ ಆಫೀಸ್ನಲ್ಲಿ ನನ್ನ ಕೆಲಸವನ್ನು ನಾನೇ ಮಾಡಿಕೊಡ್ತೀನಿ ಅಂತ ನನ್ನ ಕೆಲಸವನ್ನು ಯಾರು ಮಾಡಿದ್ವಿ ನಾನೇ ಕೆಲಸವನ್ನು ಮಾಡಿಕೊಡ್ತೀನಿ ನೀವು ಯಾರು ಬರುವಂಥ ಅವಶ್ಯಕತೆ ಇಲ್ಲಿ ಇಲ್ಲ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ ಗುಲರ್ಮೋ ಅಲ್ಲಿ ಹೇಳ್ತಾರೆ ಅಲ್ವಾ ಅದಕ್ಕೆ ಅಲ್ವಾ ಕೊಲಂಬಸ್ ಹೇಳ್ತಾರೆ ಆಗ ಗುಲರ್ಮೋ ಇಸ್ ಐ ಎಕ್ಸಿಸ್ಟ್ಮೆಂಟ್ ಅದಕ್ಕೋಸ್ಕರ ನೋಡಿ ಗುಲರ್ಮೋ ಹೇಳ್ತಾನೆ ಯಾರೊಂದು ಜೈಲಿನಲ್ಲಿ ಬಂಧಿಸಿದಾಗ ಆಗ ಯಾರೊಬ್ಬರು ಆಫೀಸಿಗೆ ಬರೋದಿದ್ದರೆ ಎಂದಾಗ ಕರೆಗೆ ಹೋಗಿ ಇದ್ದರು ಆದರೆ ಕೇಳುವುದು ಉಳಿದಿಲ್ಲ ಎಂದ ನೋಡಿ ಅದಕ್ಕೋಸ್ಕರ ನಾನೇ ನೋಡಿ ನೀವೆಲ್ಲ ಕೆಳಗೆ ಇನ್ನು ಇಳಿದು ಹೋಗಿ ನಾನೇ ನಿಮ್ಮ ಕೇಳುವುದು ಉಳಿದಿಲ್ಲ ಎಂದಾಗ ಗುಲರ್ಮೋ ಈ ಉದ್ರೇಕದಿಂದ ಇದುವರೆಗೆ ನಾವು ನಿಮ್ಮ ಪರವಾಗಿ ನಿಂತಿದ್ದೆವು ಅಂತ ನೋಡಿ ಕೊಲಂಬಸ್ನಿ ಗುಲರ್ಮೋನಿ ಅಂತಾನೆ ಹೇಳ್ತಾನೆ ಇಸ್ ಐ ಎಕ್ಸ್ಟಿಸ್ಮೆಂಟ್ ವಿ ಆರ್ ಸ್ಟುಡ್ ದ ಮಚ್ ಆಫ್ ವಿ ಹ್ಯಾವ್ ಬಿನ್ ದ ಲಿಂಗ್ ಡ್ಯೂಪೇಡ್ ಡೇ ಇನ್ ದ ಡೇ ಔಟ್ we are with the common feeling of men and want to the homes and the
families. I say the Santa Maria cell. Santa Maria cell. Yeah, turn the helm of the towards Spain at once. And we are not a men but the sheep. ಅಲ್ವಾ ಅಂದರೆ ಗುಲರ್ಮಾದ್ಗೆ ಇಷ್ಟು ಟು ಮಚ್ ವಿ ಹ್ಯಾವ್ ಬಿನ್ ದ ಡಿಪೆಂಡ್ ಇನ್ ದ ಡೇ. ಇಲ್ಲಿವರೆಗೂ ನಾನು ನಿಮ್ಮ ಮಾತನ್ನು ಕೇಳ್ತಿದ್ದೆ ಅಲ್ವಾ. ಇಲ್ಲಿವರೆಗೂ ನಾವು ನಿಮ್ಮ ಮಾತನ್ನು ನಿಮ್ಮ ಇದನ್ನು ಅಂದರೆ ಕೇಳ್ತಿದ್ದೇನೆ. ನಿಮ್ಮ ಮಾತನ್ನು ನಾವು ಯಾವತ್ತೂ ತಿರಸ್ಕರಿಸಿಲ್ಲ. ಇಲ್ಲಿವರೆಗೂ ಸಹ ನಿಮ್ಮ ಮಾತನ್ನು ನಾನು ಕೇಳ್ತಾ ಇದ್ದೆ ಅಲ್ವಾ. ಬನ್ನಿ ಇದಾಗ ನಿಮ್ಮಲ್ಲಿ ಯಾರೊಬ್ಬರು ಆಪರೇಷನ್ ಬಂದಿದ್ದು ಸಹ ನಾನು ಇದುವರೆಗೂ ಸಹ ನಾವು ನಿಮ್ಮ ಪರವಾಗಿ ನಿಂತಿದ್ದೆವು. ಆದರೆ ಈಗ ಇನ್ನು ಮುಂದೆ ಇದು ಸಾಧ್ಯವಾಗುವುದಿಲ್ಲ. ನಾವೆಲ್ಲ ಸಾಮಾನ್ಯ ಇದು ಮುಂದೆ ಇರಲಿ ಅಂತಾನೆ, ಅದಕ್ಕೆ ಮುಂದೆ ಸಾಧ್ಯವಾಗಲ್ಲ. ಯು ಸ್ಟುಡ್ ಟು ಮಚ್ ವಿ ಹ್ಯಾವ್ ಬಿನ್ ದ ಡಿಫರೆಂಟ್ ಡೇ ಇನ್ ದ ಡೇ ಔಟ್ ವಿ ಆರ್ ವಿತ್ ದ ಕಾಮನ್ ಫೀಲಿಂಗ್ಸ್ ಅಲ್ವಾ. ಮತ್ತು ನಿನ್ನ ಪರವಾಗಿ ನಾವಿದ್ದೆವು, ಇಲ್ಲಿವರೆಗೂ ಸಹ ಇದ್ದೆವು. ಇಲ್ಲಿಂದ ಮುಂದೆ ವಿ ಆರ್ ಮೆನ್ ದ ಕಾಮನ್ ಫೀಲಿಂಗ್. ನಮಗೆ ಸಾಮಾನ್ಯ ಮನುಷ್ಯರು, ನಮ್ಮ ಒಂದು ಭಾವನೆಗಳು ಸಹ ನಮಗೆ ಸಾಮಾನ್ಯ ಮನುಷ್ಯರು ನಾವು, ನಮಗೂ ಸಹ ಕೆಲವು ಭಾವನೆಗಳಿವೆ, ಬದುಕುವಂಥ ಮನೆ. ಆದ್ದರಿಂದ ನೋಡಿ, ವಿ ವಾಂಟ್ ಟು ಅವರ್ ಹೋಮ್ಸ್, ನಮಗೆ ಮನೆಗೆ ಹೋಗಬೇಕು. ನಮ್ಮದೇ ಇವಾಗ ಅವರ್ ಫ್ಯಾಮಿಲೀಸ್, ನಮ್ಮದೇ ಆದಂಥ ಫ್ಯಾಮಿಲಿ ಅಲ್ಲಿ ಕುಟುಂಬಗಳಿವೆ ಅಲ್ವಾ. ನಮ್ಮದೇ ಆದಂಥ ಕುಟುಂಬಗಳು ನಮಗೆ ಇವೆ ಅಂತೇಳಿ ಹೇಳ್ತಾರೆ. Heights and the palms and the families, the Santa Maria shall be helm of the towards the spare also, only not a men but a sheep ಅಲ್ವಾ. ಅದಕ್ಕೋಸ್ಕರ ಸಂತ ಮೇರಿಯವನ್ನು ಎಲ್ಲಿ ತಿರ್ಬೇಕು ನೀನು? ಸಂತ ಮೇರಿಯನ್ನ ಸ್ಪೇನ್ಗೆ ತಿರ್ಸ್ತೀವಿ ನಾವು ಅಂತ ಹೇಳ್ತಾರೆ ಅಲ್ವಾ ಮನುಷ್ಯರು. ಆದರೆ ಇಲ್ಲದ್ರಿ ನಾವೆಲ್ಲ ಕುರಿಗಳು ನಮ್ಮ ಸಹಕಾರ ಇರಬೇಕು. ಅದಕ್ಕಾಗಿ ಸಂತ ಮೇರಿಯವನ್ನು ಅಳೆದು ಸ್ಪೇನ್ ಕಡೆಗೆ ತಿರುಗುತ್ತದೆ ಅಂತೇಳಿ ಹೇಳ್ತಾನೆ. ಸಂತ ಮೇರಿಯ ಇರ್ತದೆ, ಸ್ಪೇನ್ ಕಡೆಗೆ ತಿರುಗುತ್ತದೆ. ಸಂತ ಮೇರಿಯಾ ಇಸ್ ಟರ್ನ್ ಟು ದ ಹೆಲಮ್ ಟುವರ್ಡ್ಸ್ ದ ಸ್ಪೇನ್. as one said, we are not a men but sheep. ಅಲ್ಲಿ ನಾವು ಏನಾಗ್ತೀವಿ? ನಿನ್ನ ಕುರಿಗಳಾಗ್ತೀವಿ ಅಲ್ವಾ. ನಾವು ನಿನ್ನ ಕುರಿಗಳಾಗ್ತೀವಿ. ಸಂತ ಮೇರಿಯೋ ಸ್ಪೇನಿಗೆ ತಿರುಗಿದ್ರೆ ನಮ್ಮ ಸಾಮಾನ್ಯ ಆಸೆಗಳು ಸಹ ಬಗೆಹರಿದಿದ್ರೆ ನಾವು ಅಲ್ವಪ್ಪ, ನಮ್ಮನ ಮನುಷ್ಯರು, ನಮ್ಮ ಆಸೆಗಳು ಸಹ ನಮಗೆ ಇದೆ. ಆದ್ದರಿಂದ ನಮ್ಮ ಫ್ಯಾಮಿಲಿಯೂ ಇದೆ, ನಾವು ಅಲ್ವಾ, ನಮ್ಮದ ಕುಟುಂಬಗಳು ಸಹ ಇದೆ. ಆದ್ದರಿಂದ ಸಂತ ಮೇರಿಯವನ್ನ ಸ್ಪೇನ್ ಕಡೆಗೆ ತಿರುಗಿಸು ಅಂತೇಳಿ. ವಿ ಆರ್ ನಾಟ್ ಮೆನ್ ಆಫ್ ಶೀಪ್. ನಾವು ಮನುಷ್ಯರು, ನಾವು ಕುರಿಗಳಲ್ಲ. ಶೀಪ್ ಅಂತ ಗೊತ್ತಲ್ಲ, ನಾವು ಮನುಷ್ಯರು ಅಲ್ವಾ. ವಿ ಆರ್ ನಾಟ್ ಎ ಮನೆ ಹೇಳ್ತಾನೆ, ಯು ಆರ್ ನಾಟ್ ಎ ಮೆನ್ ಬಟ್ ಎ ಶೀಪ್ ಅಲ್ವಾ. ಅಲ್ಲ, ನಾವು ಮನುಷ್ಯರಲ್ಲವೇ ಅಲ್ವಾ. ಅದು ಬಿಟ್ಟು ಬಟ್ ಆದರೆ ಶೀಪ, ನಾವು ಕುರಿಗಳಾಗ್ತೀವಿ ಅಂತೇಳಿ ಆ ಮಾತನ್ನ ಯಾರಿಗೆ ಹೇಳ್ತಾನೆ? ಕೊಲಂಬಸ್ಗೆ. ಯಾರು ಹೇಳ್ತಾರೆ? ಕುಲರ್ನೋ ತಿರುಗಿಸಿ ಆ ಮಾತನ್ನ ಹೇಳ್ತಾರೆ. ನನಗೆ ತಿರುಗಿದರೆ ಎಲ್ಲರೂ ಸಹ ಮಾತನ್ನ ಅನುಭವಿಸ್ತಿದ್ದಾರೆ. ಕೊಲಂಬಸ್ ತಮ್ಮ ಎತ್ತಿ ಎಲ್ಲರನ್ನ ನಮ್ಗೇನು ಮಾಡ್ತಾರೆ? ನಮಗೆ ಗೊತ್ತು, ಅದು ನಾವು ಕೊಲಂಬಸ್ ಅಲ್ವಾ, ನಾವು ಕುರಿಗಳಾಗಬಹುದು, ನಾವೆಲ್ಲ ಮನುಷ್ಯರಾಗದೆ ಕುರಿಗಳಾಗಬಹುದು ಎಂದರು. ಆಗ ಕೊಲಂಬಸ್ ಇನ್ನು ಶಾಂತ ಮಾರ್ಗದಲ್ಲಿ ಯಾವ ಆಟಗಳನ್ನು ಸ್ಪೇನ್ ನೋಡಿ ಅದಕ್ಕೋಸ್ಕರ ಕೊಲಂಬಸ್, ವಾಟ್ ಇಸ್ ದ ಗೆಟ್ ಆಫ್ ಕೊಲಂಬಸ್? ದಿ ಕಾಲ್ಮ್ಲಿ ಕೊಲಂಬಸ್ ಅಂಡ್ ಹೂ ಸೆಡ್ ಎ ನೆಗೆಟಿವ್ ಆನ್ಸರ್. ಯಾರು ಹಡಗು ಸ್ಪೇನ್ ಕಡೆಗೆ ತಿರುಗಿಸಿದೆ ಅಂತೇಳಿ ಶಾಂತ ರೀತಿಯಲ್ಲಿ ಕೇಳ್ತಾರೆ. ಆಗ ಉದಾಹರಣೆ ದೇರ್ ಇಸ್ ಎ ಪ್ಲೆಂಟಿ ಆಫ್ ಕೆನ್ ಯು ಡೂ ದಟ್. ಇಲ್ಲಿ ಬೇಕಾದಷ್ಟು ಜನ ಇರಲಿ ಅಲ್ಲ, ಇಲ್ಲಿ ಸ್ಪೇನ್ ಕಡೆಗೆ ತಿರುಗಿಸೋರು ಬೇಕಾದಷ್ಟು ಜನ ಇದ್ದೇವೆ ಅಲ್ವಾ. ನಮಗೆ ಗೊತ್ತು. ನಾವೆಲ್ಲ ನೋಡಿ ಅದನ್ನ ಸ್ಪೇನ್ ಕಡೆಗೆ ನಡೆಸುವುದು ಎಂದು ಪ್ರಶ್ನಿಸಿದಾಗ ಇಲ್ಲಿ ಒಂದು ಬಹಳಷ್ಟು ಮಂದಿ ಕೆಲಸವನ್ನ ಮಾಡ್ತಾರೆ ಅಲ್ವಾ. ಒಬ್ಬರಲ್ಲ ನೋಡಿ, ಪ್ಲೆಂಟಿ ಆ ಕೆಲಸವನ್ನ ಬಹಳಷ್ಟು ಕೆಲಸವನ್ನ ಮಾಡ್ತಾರೆ. ಆದರೆ ಡೇವಿಡ್ಸ್ ಇಲ್ಲಿ ಅಂದ ಡೇವಿಡ್ಸ್ ವಿತ್ ಯು ವಿ ನೌ ದ ರೈಡಿಂಗ್ ಆಫ್ ದ ಇಸ್ಲಿಂಗ್ ನೋಡಿ ಈಸ್ಟರ್ಲಿ ವಿಂಡ್ ಬಟ್ ಆರ್ ನಾಟ್ ಮೆನ್ ನೋಡಿ unused to the sea, once a clear of this David's track of nowhere and below our bed ನೋಡಿ way back the home and sings of the sings of the ascent from the rest of this crowd. The Columbus was raises his hand openly raises it and openings for the silence is a fire. There is a want to but very calm. There are plenty of the in that David's with you. We are now that riding the resistorly wind ಅಲ್ವಾ. ನಾವು ನಮಗೆ ಗೊತ್ತು, ನಿಮಗೆ ಅದಕ್ಕೋಸ್ಕರವಾಗಿ ಸ್ಪೇನ್ ಕಡೆಗೆ ಇಳಿಸುವರು ಎಂದು ಪ್ರಶ್ನೆದಾಗ ಇಲ್ಲಿ ಬಹಳಷ್ಟು ಮಂದಿ ಕೆಲಸವನ್ನ ಮಾಡ್ತಾರೆ. ನಮಗೆ ಗೊತ್ತು, ನಮಗೆ ಭೂತ ಹಿಡಿದಿದೆ, ನಾವೆಲ್ಲ ಸಮುದ್ರಕ್ಕೆ ಹೊಸಬರೇನೂ ಅಲ್ಲ.
ನಾವು ನಮಗೆ ಭೂತ ಹೇಳಿದರೆ ನಾವು ಸಮುದ್ರಕ್ಕೆ ಹೊಸಬರೇನೂ ಅಲ್ಲ, ಆದರೆ ದೆವ್ವದ ದಾರಿಯಲ್ಲಿ ನಡೆದುಕೊಂಡು ಹೋಗುವುದಿಲ್ಲ ಅಲ್ವಾ ಎಂದು ಗೊತ್ತಾದಾಗ ನಾವೇಕೆ ಪುನಃ ನಮ್ಮ ಮನೆಗೆ ಹಿಂದಿರುಗಬಾರದು ಅಂತೇಳಿ ಎಂದಾಗ ಎಲ್ಲರೂ ಸಹ ಇವರ ಮಾತನ್ನು ಅನುಮೋದಿಸ್ತಾರೆ. ಆದರೆ ಕೊಲಂಬಸ್ನನ್ನು ನೋಡಿ, ಅದಕ್ಕೋಸ್ಕರ ಎಲ್ಲರೂ ಸಹ ಒನ್ಸ್ ಕ್ಲಿಯರ್ ದ ಡೆವಿಲ್ಸ್ ಅಟ್ಯಾಕ್ ಒಂದು ಹೋಯ್ದ ದಿಸ್ ಲವ್ ಓವರ್ ದ ಬ್ಯಾಡ್ ಅಂದಾಗ ತಕ್ಷಣ ಹಿಕ್ಸ್ ಆಫ್ ದ ಅಸೆಂಟ್ ಫ್ರಮ್ ದ ರೆಸ್ಟ್ ಆಫ್ ದಿಸ್ ಕ್ರೌಡ್ ಆಫ್ ಕೊಲಂಬಸ್ ರೈಸಸ್ ದ ಹ್ಯಾಂಡ್ಸ್ ಒಪಿಲಿಂಗ್ಸ್ ಓ ಫೀಲಿಂಗ್ಸ್ ಟಿ ನೋಡಿ ಅದಕ್ಕೆ ಆ ತನ್ನದೇ ಅರ್ಥ ಓ ಫೀಲಿಂಗ್ಸ್ ಸೈಲೆನ್ಸ್ ಆಫ್ ಅಂಡ್ ಫೇಲ್ ಆಫ್ ದೆನ್ ದಿಸ್ want to but a client comes ಸಾರಿ ಪುನಃ ತನ್ನ ನೋಡಿ ಮನೆಗೆ ಬಂದಾಗ ಅವನು ತುಂಬ ಅಲ್ಲಿ ಎಲ್ಲರನ್ನೂ ಸಹ ಸುಮ್ಮನೆ ಕೂಡ್ತಾನೆ. ಆಗ ಇಲ್ಲಿ ಭಾಳಷ್ಟು ಜನ ಮಾತಾಡ್ತಾರೆ, ಇವತ್ತು ನಮಗೆ ನೋಡಿ ಭೂತ ಹಿಡಿದಿದೆ, ನಾವೆಲ್ಲ ಸಮುದ್ರಕ್ಕೆ ಹೊಸಬರೇನೂ ಅಲ್ಲ, ನವೋದ ದಾರಿ ಎಲ್ಲರೂ ಕರೆದುಕೊಂಡು ಹೋಗುವುದಿಲ್ಲ ಎಂದು ಗೊತ್ತಾದಾಗ ನಾವೇಕೆ ಪುನಃ ನಮ್ಮ ಮನೆಗೆ ಹಿಂದಿರುಗಬಾರದು. ಎಲ್ಲರೂ ಇವರು ಮಾತನ್ನು ಅನುಭವಿಸ್ತಾರೆ. ಆದರೆ ಕೊಲಂಬಸ್ ತನ್ನ ಕೈಯನ್ನು ಎತ್ತಿ ಎಲ್ಲರನ್ನ ಸುಮ್ಮನೆ ಇರುವಂತೆ ಕೋರುತ್ತಾನೆ. ಆಗ ಅವನು ತುಂಬ ಶಾಂತಚಿತ್ತನಾಗಿ ನೋಡಿ ಶಾಂತಚಿತ್ತನಾಗಿ ಹೇಳ್ತಾನೆ. ಅವನು ಶಾಂತಚಿತ್ತನಾಗಿ ಆ ಮಾತನ್ನು ಯು ಆರ್ ನಾಟ್ ಎ ಮೆನ್ ಆಫ್ ದ ಕಿಂಗ್ ಅಂದ ಶಾಂತಚಿತ್ತನಾಗಿ ರೆಸ್ಟ್ ಆಫ್ ದಿಸ್ ಆ್ಯಂಡ್ ದೆನ್ ಯು ಆಸ್ ಎ ವಾಂಟ್ ಟು ಬಟ್ ಎ ಕಾಮ್ ಅಗೈನ್. ಕಾಮ್ ಅಂದ್ರೇನು? ಶಾಂತತೆ, ಸೈಲೆನ್ಸಿ, ಶಾಂತತೆ, ಕಾಮ್ ಕಾಮಾಗಿ ಶಾಂತ ರೀತಿಯಲ್ಲಿ ಆ ಮಾತನ್ನು ಕೈಗೆತ್ತಿ ಅವರೆಲ್ಲ ಮುಗಿದು ಕೇಳ್ಕೊಳ್ತಾನೆ ಕೊಲಂಬಸ್ ಅಲ್ವಾ. ಕೊಲಂಬಸ್ ಅಲ್ವಾ ಸ್ವಲ್ಪ ಬುದ್ಧಿತಾಳಿ ಆ ರೀತಿ ನೀವೆಲ್ಲ ಹೇಳ್ಬೇಡಿ, ಸ್ವಲ್ಪ ಶಾಂತಚಿತ್ತರಾಗಿ ಅಂತೇಳಿ ಅವರಿಗೆ ಮತ್ತೆ ಅವನು ಶಾಂತ ರೀತಿಯಲ್ಲೇ ಹೇಳ್ತಾನೆ ಅಲ್ವಾ. ಎತ್ತಿ ನೋಡಿ ಎಲ್ಲರನ್ನ ಸುಮ್ಮನಿರುವಂತೆ ಕೊಡ್ತಾನೆ. ಆದರೆ ಅವನು ತುಂಬ ಶಾಂತಚಿತ್ತರಾಗಿ ಹೇಳ್ತಾನೆ. ಆಗ ನೋಡಿ ನೆಕ್ಸ್ಟ್ ಕೊಲಂಬಸ್ ಹೇಳ್ತಾನೆ. ನೆಕ್ಸ್ಟ್ ಕೊಲಂಬಸ್ ಡಾನ್ ಗುಲೆರ್ಮೋ ಯು ಆರ್ ಎ ಎಕ್ಸಲೆಂಟ್ ಸೇಲರ್ಸ್. You are a excellent sailor. Don Guillermo, you are a excellent sailor. ನೋಡಿ, Don Guillermo is a excellent sailor. ನೋಡಿ, sailor, man of a abundant and resourcefulness and somebody, and if your tongue is a does not run away without the directions, you will achieve the prosperly. You are calling the today. You are the ನೋಡಿ. You are able to boarded and seaman and no more. I am your the captains. Your duty is to obey me as mine is to obey the royal sovereigns of Spain who has sent me, and let that be clearly understood. The between us and the shall not fall out. Now return to your duties. ಅಲ್ವಾ ಅಂತ ಈ ಮಾತನ್ನು ನೋಡಿ ಹೇಳ್ತಿರುವಾಗಲೇ ನೋಡಿ ನೀನು ನೋಡಿ ನೀವು ತುಂಬ ಒಳ್ಳೆಯ ನಾಯಕ. ಯಾರಿಗೆ ಹೇಳ್ತಾನೆ? ಕೊಲಂಬಸ್ ಹೂ ಇಸ್ ದ ಸೆಡ್ ಆಫ್ ದಿಸ್ ಕೊಲಂಬಸ್ ಯು ಆರ್ ಎ ಎಕ್ಸಲೆಂಟ್ ಸೇಲರ್ ಅಂತ ಯಾರು ಹೇಳ್ತಾರೆ? ಡಾನ್ ಗುಲೆರ್ಮೋ ಅಲ್ವಾ. ಅಲ್ಲಿ ಹೂ ಇಸ್ ಎ ಎಕ್ಸಲೆಂಟ್ ಸೇಲರ್ ಟು ದ ಡಾನ್ ಗುಲೆರ್ಮೋಗೆ ಈ ಮಾತನ್ನು ಹೇಳ್ತಾನೆ ಅಲ್ವಾ. ಯಾರು ಹೇಳ್ತಾರೋ? ದ ಕೊಲಂಬಸ್ ಹೂ ಇಸ್ ದ ಸೆಡ್ ಆಫ್ ದಿಸ್ ಕೊಲಂಬಸ್ ದ ಸೆಡ್ ಆಫ್ ಯಾರನ್ನ ಕುರಿತು? ಟು ದ ಗುಲೆರ್ಮೋ ಅಂತೇಳಿ ಮ್ಯಾನ್ ಆಫ್ ದಿಸ್ ಅಬಡೆಂಟ್ ರಿಸೋರ್ಸ್ಫುಲ್ನೆಸ್ ಅಲ್ಲಿ ರಿಸೋರ್ಸ್ಫುಲ್ನೆಸ್ ಅಂಡ್ ಸಂಬಡಿ ನೋಡಿ ಸಮ್ ಡೇ ಆಫ್ ಯುವರ್ ದ tongue does not run away without the directions. You will achieve the prosperities. Our prosperities you are calling the calling prosperity you are calling. Today you are able the guided seaman and no more ಅಂದರೆ ಏನು ಹೇಳ್ತಾನೆ ಅಂದರೆ ನೀನು ತುಂಬ ಒಳ್ಳೆಯ ನಾವಿಕ, ನೀನು ವಿಪುಲವಾದ ಸಂಪನ್ಮೂಲ ವ್ಯಕ್ತಿ ಅಂತ ಹೇಳ್ತಾರೆ. ನೀನು ವಿಪುಲವಾದಂಥ ಸಂಪನ್ಮೂಲ ವ್ಯಕ್ತಿ. ನೀನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ವ್ಯಕ್ತಿಯ ರೀತಿ ಇದ್ದರೆ ನೋಡಿ ಈ ರೀತಿ ಶಕ್ತಿ ಇರುವಂಥ ವ್ಯಕ್ತಿ ನೋಡಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇರುವಂಥ ವ್ಯಕ್ತಿ ಅಂತ ಹೇಳಿಸ್ತಾರೆ. ಅಂದರೆ ನೀನು ಉತ್ತಮ ನಾವಿಕನೂ ಹೌದು, ಅದೇ ರೀತಿ ವಿಪುಲವಾದ ಸಂಪನ್ಮೂಲ ವ್ಯಕ್ತಿಯೂ ನೀನು ಹೌದು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇರುವಂಥ ವ್ಯಕ್ತಿಯೂ ಸಹ ಹೌದು ಅಂತೇಳಿ ಆ ಗುಲೆರ್ಮೋಗೆ ಯಾರು ಹೇಳ್ತಾರೆ?
ದಿ ಕೊಲಂಬಸ್ ಈ ಮಾತನ್ನು ಗುಲರ್ಮನ ಕುರಿತು ಇವೆಲ್ಲವನ್ನ ಕುರಿತು ಅವನನ್ನು ಹೇಳ್ತಾನೆ. ನೀನು ಸಾಧಿಸಿರಬಹುದು ಅಲ್ವಾ, ಆದ್ದರಿಂದ ನಾನು ನಿಮ್ಮ ನಾಯಕ ಅಲ್ವಾ, ನಾನು ನಿಮ್ಮ ನಾಯಕ ನೋಡಿ. ಅದಕ್ಕೆ ಹೇಳ್ತಾನೆ ನೆಕ್ಸ್ಟ್ ಅಚೀವ್ ದ ಪಾಸಿಬಿಲಿಟಿ ಯುವರ್ ಕಾಲಿಂಗ್ಸ್ ಯುವರ್ ಡೈರೆಕ್ಷನ್ಸ್ and today is the guided up seamen and home ಅಲ್ಲ ಅಂದರೆ it does not does this directions will achieve the prosperity you was calling. Today is able to guided up the seamen no more. I am the captains ಅಲ್ವಾ, I am the captain. ನಾನು ಅಂತ ಹೇಳ್ತಾನೆ ಸಾಧಿಸಬಹುದು. ನೀನು ನಾಯಕ, ನಾನು ನಿಮ್ಮ ನಾಯಕ, ನಾನು ನಿಮಗೆ ವಿಧೇಯನಾಗಿರಬೇಕು ಅಲ್ವಾ. ನೋಡಿ ನೀನು ನನಗೆ ವಿಧೇಯನಾಗಿರಬೇಕು. ಅದು ನಾನು ನಮ್ಮನ್ನು ಇಲ್ಲಿಗೆ ಕಳಿಸೋದು ಸ್ಪೇನ್ ರಾಜಮನೆತನಕ್ಕೆ ವಿಧೇಯರಾಗಿದೆ. ನಮ್ಮನ್ನು ಕಳಿಸಿದಂಥ ಸ್ಪೇನ್ ರಾಜಮನೆತನಕ್ಕೆ ನೀನು ನನಗೆ ವಿಧೇಯನಾಗಿರೋದಂತೆ ನಮ್ಮನ್ನೆಲ್ಲರನ್ನ ಕಳಿಸಿದಂಥ ಸ್ಪೇನ್ನ ರಾಜಮನೆತನಕ್ಕೆ ನಾವು ವಿಧೇಯರಾಗಿರಬೇಕು ಅಲ್ವಾ. ಅಲ್ಲಿ ಅವರ ಮನೆತನಕ್ಕೆ ವಿಧೇಯರಾಗಿರಬೇಕು. ಯು ಆರ್ ಬೈಡೆಡ್ ಆಫ್ ಸೀಮೆನ್ಸ್ and no more I am your captains, your duty is obey mine and obey of the royal sovereigns of Spain and sent me. ನಾನು ಕಳಿಸಿರುವಂಥ ಸ್ಪೇನಿನ ಅಲ್ವಾ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಸ್ಪೇನ್ನ ಒಂದು ರಾಜನ ಮನೆತನಕ್ಕೆ ನಾವು ವಿಧೇಯರಾಗಿರಬೇಕು. sovereigns of Spain and sent me and let it clearly understood ಅಲ್ವಾ. they are between and self powerful and now ರಿಟರ್ನ್ ಟು ಯುವರ್ ಡ್ಯೂಟೀಸ್ ಅಲ್ವಾ. ಅದಕ್ಕೋಸ್ಕರವಾಗಿ ರಾಜಮನೆತನಕ್ಕೆ ವಿಧೇಯರಾಗಿದೆ. ನಮಗೆಲ್ಲ ತಿಳಿದಿರಬೇಕು, ತಿಳಿದಿದ್ದರೆ ಅದಕ್ಕೆ ವಿರೋಧವಾಗಿ ನಡೆದುಕೊಳ್ಳುವುದಿಲ್ಲ. ಇನ್ನು ನೀವೆಲ್ಲ ನಿಮ್ಮ 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 ಕರ್ತವ್ಯಕ್ಕೆ ತೆರಳಿ ಎಂದನು. ನಿಮ್ಮ ಕರ್ತವ್ಯಕ್ಕೆ ನೀವೆಲ್ಲರೂ ಸಹ ಎಲ್ಲವನ್ನು ಅರಿತುಕೊಂಡು ನಿಮ್ಮ ಕರ್ತವ್ಯಕ್ಕೆ ನೀವು ತೆರಳಿ ಅಂತೇಳಿ ಕೊಲಂಬಸ್ ಅವರಿಗೆ ಅಡ್ವೈಸನ್ನು ಮಾಡ್ತಾನೆ ಅಲ್ವಾ. ದ ಅಡ್ವೈಸ್ ಟು ದ ಆಲ್ ದ seamen to the here Columbus the captain of this Saint Mary's ships captain of this route of the captains we said to the all the seamen to the ಅಲ್ವಾ ಅವರನ್ನು ಕುರಿತು ಈ ಮಾತನ್ನು ಯಾವಾಗ ಸೇಸ್ ಟು ದ ಆಲ್ ದ seamen. next to continue to the lessons again. First principles of Pius. Columbus was a authorities of manners holds them to the presently and Diego was a breakout. ನೋಡಿ ಅಧಿಕಾರಿ ಆಗ again to the ನೋಡಿ ಫಸ್ಟ್ principle of Pius ಬಹಳ ಅಧಿಕಾರಯುಕ್ತವಾಗಿ ಮಾತುಗಳನ್ನು ಕೇಳಿ ಕೊಲಂಬಸ್ ಹೊಸೆ ಅಲ್ಲಿ ನೋಡಿ ಔಟ್ ಅಥಾರಿಟಿವ್ಸ್ ತನ್ನದೇ ಆದಂತಹ ಅಥಾರಿಟಿವ್ನಲ್ಲಿ ಅಂಡ್ ಮ್ಯಾನರ್ಸ್ ಹೋಲ್ಡ್ಸ್ ದೆಮ್ ಸಲ್ವಾ ತನ್ನ ಹೋಲ್ಡ್ನಲ್ಲಿ ಇಟ್ಕೊಂಡಿರುವಂಥ ಅಥಾರಿಟಿವ್ನಲ್ಲಿ ಆ ಮಾತುಗಳನ್ನು ಹೇಳ್ತಾನೆ ಯಾರು ಹೇಳ್ತಾರೆ ಈಗ ಈ ಕೊಲಂಬಸ್ again to the Columbus the authority of manners holds them the ನೋಡಿ ಪ್ರೆಸೆಂಟ್ಲಿ ಡಿಯಾಗೋ ವಾಸ್ ಎ ಬ್ರೇಕ್ಔಟ್ ಅಲ್ವಾ, ಬ್ರೇಕ್ಔಟ್ ಈಗ ಗೊತ್ತಿದೆ. ಆದರೆ ಪೆಡ್ರೋ ಅರ್ಧ ದಾರಿಯಲ್ಲಿ ನೋಡಿ ಏನಾಗ್ತದೆ ಈ ಮಾತನ್ನು ಹೇಳ್ತಾನೆ ಎಂದಾಗ ಕೊಲಂಬಸ್ ಶಿಕ್ಷಣ ನಡವಳಿಕೆಯಲ್ಲಿ ಅಂದರೆ ಕೊಲಂಬಸ್ ಹೌದು ಯಾರು ನಿಜವಾಗಲೂ ಹೇಳೋದಂದರೆ ಅಂದರೆ ಅರ್ಥ ಈ ಮಾತನ್ನು ಯಾವ ಹೇಳ್ತಾರೆ ಇರಿ ನೀನು ತುಂಬ ಒಳ್ಳೆಯ ನಾಯಕ, ನೀವು ವಿಫಲವಾದ ಸ್ವಲ್ಪ ಹೇಳ್ತೇನೆ ಅಲ್ವಾ, ಹೇಳಿ ನಿಮ್ಮ ಕೆಲಸಕ್ಕೆ ಅಂದರು. ಆಗ ಕೊಲಂಬಸ್ ನಿರೋತ್ತರವಾದ ಅಧಿಕಾರಯುಕ್ತವಾದ ಮಾತನ್ನು ಕೇಳಿ ಅವರು ನಿಶ್ಶಬ್ದವಾಗ್ತಾರೆ. ಕೊಲಂಬಸ್ನ ಅಧಿಕಾರಯುಕ್ತವಾದ ನಿರೋತ್ತರವಾದಂಥ ಮಾತನ್ನು ಕೇಳಿ ಎಲ್ಲರೂ ಸಹ ಬ್ರೇಕ್ಔಟ್ಸ್ ತಣ್ಣಗಾಗ್ತಾರೆ ಅಲ್ವಾ, ಸ್ವಲ್ಪ ತಣ್ಣಗ. ನೆಕ್ಸ್ಟ್ ಡಿಯೋಗೋ ವಾಟ್ಸ್ ವಾಸ್ ಎ ಚಿಲ್ಡ್ರನ್ಸ್ ಆ್ಯಂಡ್ ಫೋರ್ತ್ ಆ್ಯಂಡ್ ದ ಸ್ಕಮ್ಸ್ ಆ್ಯಂಡ್ ವಿ ಆರ್ ಮೆನ್ ರೀಸನ್ ಟು ವಿತ್ ಎ ಹಸ್ ಅಲ್ವಾ. ಅಧಿಕಾರಯುಕ್ತವಾದಂಥ ಮಾತನ್ನು ಹೇಳಿದಾಗ ಎಲ್ಲರೂ ಸಹ ಅಲ್ಲಿ ಹೋಗ್ತಾರೆ. ಮಾತನ್ನು ಕೇಳಿ ಇಲ್ಲಿ ಅವರೆಲ್ಲ ಅವರ ಒಂದು ಧೀರೋತ್ತರವಾದಂಥ ಮಾತನ್ನು ಕೇಳಿ ಎಲ್ಲರೂ ಸಹ ಏನಾಗ್ತಾರೆ ತಣ್ಣಗಾಗಿ. ಆಮೇಲೆ ನಿಮ್ಮ ಕರ್ತವ್ಯ ತೆರಳಿಂದನು ಆ ಕೊಲಂಬಸ್ನ ಧೀರೋತ್ತರ ಮಾತನ್ನು ಕೇಳಿ ನಿಶ್ಶಬ್ದವಾದ ಅವರೆಲ್ಲ ಮಧ್ಯೆ ದೇವವಾಗಿರ್ತಾನೆ. ಮಕ್ಕಳಿಗೆ ನೋಡಿ ಇದೆಲ್ಲ ಮಕ್ಕಳಿಗೆ ಹೇಳುವಂಥ ಮಾತು ಮೂರ್ಖವಾದಂಥ ಮಾತು. ವರ್ಡ್ಸ್ ಎ ಫಾರ್ ದೀಸ್ ವರ್ಡ್ಸ್ ವಾಸ್ ಎ ನೋಡಿ ದೀಸ್ ವರ್ಡ್ಸ್ ಆಸ್ ಎ ಚಿಲ್ಡ್ರನ್ಸ್ ಫಾರ್ ದ ಸ್ಕಮ್ ಮೂರ್ಖ ಮಾತುಗಳು. ಈ ಚಿಲ್ಡ್ರನ್ಗೆ ಹೇಳುವಂಥ ಸಣ್ಣ ಮಕ್ಕಳಿಗೆ ಹೇಳುವಂಥ ಒಂದು ಮೂರ್ಖ ಮಾತು. ಇವು ದೊಡ್ಡವರಿಗೆಲ್ಲ ವಿ ಆರ್ ದ ಮೆನ್ ರೀಸನ್ ವಿತ್ ಅಲ್ವಾ, ಇವೆಲ್ಲ ಮನುಷ್ಯರು ದೊಡ್ಡವರು. ಅದನ್ನು ಈ ರೀಸನ್ ವಿತ್ ಅಸ್ ನಮ್ಮದೇ ಕಾರಣಗಳಿವೆ, ನಮ್ಮದೇ ಕಾರಣಗಳು ನಮಗೆ ದೊಡ್ಡ ವ್ಯಕ್ತಿಗಳಿಂದ ನಮ್ಮ ಕರ್ತವ್ಯಗಳಿಗೆ ಅಲ್ವಾ ಕಾರಣಗಳು ಇರ್ತವೆ ಮಧ್ಯೆ ಅಲ್ವಾ ಗೊತ್ತಾ ಹೇಳಿ ಹೇಳುವಂಥ ಮೂರ್ಖದ ಮಾತು ಇದರಲ್ಲಿ ಅವೆಲ್ಲ ನಮಗೆ ನಮ್ಮದೇ ಆದಂಥ ಕಾರಣಗಳು ಇವೆ ಎಂದಾಗ ಕೊಲಂಬಸ್ ನೋಡಿ
ಅದಕ್ಕೆ ನೆಕ್ಸ್ಟ್ ಕೊಲಂಬಸ್ ಸೈಲೆನ್ಸಿ ಎಲ್ಲರೂ ಸಹ ಯಾರು ಸಹ ಮಾತಾಡಬೇಡಿ ಅಂತ ಹೇಳಿದಾಗ ದ ಟೋನ್ ವಾಸ್ ಅಥಾರಿಟಿ ದ ಕೋನ್ಸ್ ಆಫ್ ದ ಮೆನ್ ಹೂ ರಿಮೈನ್ ದ ಅವೇರ್ ಅಂಡ್ ಎಟ್ ದ ಕ್ರೌಡ್ ಅಂಡ್ murmurings and discontinuously and Columbus tunes and he goes to the skies and poop and where he was stand look down to the upon the men ಅಲ್ವಾ ಹೇಳಿದಾಗ ಮುಗಿದ್ರಿ ಮಾತಿನಿಂದ ನೀನು ನೋಡಿ ಇನ್ನು ಅಲ್ಲಿ ಎದ್ದಾಗ ಕೊಲಂಬಸ್ ಯಾರು ಸಹ ಮಾತನಾಡಬೇಕಿದ್ದ ನಿಶಬ್ದ ಅಧಿಕಾರಿಕವಾಗಿ ಹೇಳ್ತಾನೆ. ಆದರೆ ಈ ಮಾತಿನಿಂದ ಉದ್ರಿಕ್ತರಾದ ಜನರು ತಣ್ಣಗಾಗ್ತಾರೆ, ಶಾಂತರಾಗ್ತಾರೆ, ಆದರೆ ಅತೃಪ್ತಿಯಾದ ತಮ್ಮಲ್ಲೇ ಒಣಗಿಕೊಳ್ಳುತ್ತಾರೆ. ಆದರೆ ಯಾವುದನ್ನು ಲೆಕ್ಕಿಸದೆ ಕೊಲಂಬಸ್ ಅವರಿಂದ ವಿಮುಖವಾಗಿ ಮೆಟ್ಟಿಲನ್ನು ಹತ್ತಿಕೊಂಡು ಹೋಗ್ತಾರೆ. ವಿಮುಖವಾಗಿ ಮೆಟ್ಟಿಲನ್ನು ಹತ್ತಿಕೊಂಡು ಡೌನ್ ಟು ದ ಅಪಾನ್ ದ ಮೆನ್ ಅಂತ ಮೆಟ್ಟಿಲನ್ನು ಹೋಗ್ತಾನೆ. ನೆಕ್ಸ್ಟ್ ಡಿಯೋಗೋ ಅಂತಾನೆ, ಐ ಸಪೋಸ್ ಟು ಯು ಥಿಂಕ್ ಯು ಆರ್ ಎ ಹೋಲಿ ಗ್ರೌಂಡ್. ನಾವು ನೀ ಪವಿತ್ರವಾದ ಒಂದು ನೆಲದ ಮೇಲೆ ಇದ್ದೀವಿ ಅಲ್ವಾ. ಸೊ ಐ ಸಪೋಸ್ ಟು ಯು ಥಿಂಕ್ ನೀವು ಯೋಚನೆ ಮಾಡಿ ಯು ಆರ್ ಆನ್ ಎ ಹೋಲಿ ಗ್ರೌಂಡ್. ನಾವು ಈ ಪವಿತ್ರವಾದ ನೆಲದ ಮೇಲೆ ನಿಂತಿದ್ದೀವಿ ಅಂತೇಳಿ ಆ್ಯಂಡ್ ಯು ವಾಸ್ ಎ ಬೌನ್ಸ್ ಟುವರ್ಡ್ಸ್ ದ ಸ್ಟೇರ್ಸ್, ಮೇಲೆಗೆ ಹತ್ತಿ ಹೋಗ್ತಾನೆ. ಅಂದರೆ ನಾವೆಲ್ಲ ಸಹ ಇದ್ಯಾವುದು ಲೆಕ್ಕಿಸದೆ ಕೊಲಂಬಸ್ ಅವರಿಂದ ನಿಮಗೆ ಮೆಟ್ಟಿಲನ್ನು ಹತ್ಕೊಂಡು ಹೋದಾಗ ಆಗ ನಿಲ್ಲುವ ಜಾಗಕ್ಕೆ ಹೋಗಿ ನಿಲ್ತಾನೆ. ಆಗ ಡಿಯೋಗೋ ಕೊಲಂಬಸ್ಸನಿಗೆ ಈಗ ನೀನು ಪವಿತ್ರವಾದ ನೋಡಿ ಡಿಯೋಗೋ ಕೊಲಂಬಸ್ಸನಿಗೆ ಈಗ ನೀನು ಪವಿತ್ರವಾದ ನೆಲದ ಮೇಲೆ ನಿಂತಿದ್ದೇನೆ ಎಂದುಕೊಂಡಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಇದ್ದಕ್ಕಿದ್ದಂತೆ ಜನರ ಗುಂಪು ನೋಡಿ ಪವಿತ್ರವಾದ ನೆಲದ ಮೇಲೆ ನಿಂತಿದ್ದೀಯಾ ಅಂತೇಳಿ ಆಗ ಡಿಯೋಗೋ ಕೇಳಿದಾಗ ವಾಯ್ಸ್ ಕೇಳ್ಬರ್ತದೆ. ತಕ್ಷಣ ನೋಡಿ ಟ್ಯುಮಿಲಿಸ್ಟ್ಲಿ ತಕ್ಷಣ ಶಬ್ದ ಕೇಳಬೇಕು. ಟ್ಯುಮಿಲಿಸ್ಟ್ಲಿ ಅಂದರೆ ಶಬ್ದ ಯಾವ ಹಿಂದೆ ಡೌನ್ ದ ಪಿಚ್ ಆಫ್ ದ ಓವರ್ ಬೋರ್ಡ್ ಅಂಡ್ ಪುಟ್ ಹಿಮ್ ಇನ್ ದ ಐರನ್ಸ್ ಡೆವಿಲ್ಸ್ ದೇರ್ ಟು ಅಟಲಿ ಅಂಡ್ ರೆಕಗ್ನೈಸ್ ಟು ದ ನೋಡಿ ತಕ್ಷಣ ಈ ಬೌನ್ಸ್ ಟುವರ್ಡ್ಸ್ ದ ಸ್ಟೇಜ್ ಮೇಲೆ ಹತ್ತಿದಾಗ ನೆಕ್ಸ್ಟ್ ಅಲ್ಲಿ ಟ್ಯುಮಿಲಿ ನೋಡಿ ಶಬ್ದ ಕೇಳಬರ್ತದೆ. ಯಾವ್ದ ಹಿಮ್ ಟು ದ ಡೌನ್ ಪಿಚ್ and him to the overboard and put him in the irons and devils the two. And it is away Italian renegade they are the about of the stampede of the poop of Ganaway when Pepe runs to the foot of the stairs and he stands as the arms spread out. ನೋಡಿ ತಕ್ಷಣ ಏನಾಗ್ತದೆ ನೋಡಿ ಹೇಳ್ತಾರೆ. ಮಾತನ್ನು ಕೇಳಿ ಅವರೆಲ್ಲ ಶಿಕ್ಷಕರಾಗ್ತದೆ. ಮತ್ತೆ ದೇವರು ಹೇಳ್ತಾನೆ ಇಲ್ಲಿ ಮಕ್ಕಳಿಗೆ ಹೇಳುವಂಥ ಮಾತು ಅಂತ ಅದೆಲ್ಲ ಆಗ್ತದೆ. ಆಮೇಲೆ ಎಂದಾಗ ಕೊಲಂಬಸ್ ಯಾರೂ ಮಾತನಾಡಬೇಡಿ ನಿಶಬ್ದ ಅಂತ ಹೇಳಿ ಹೇಳಿದಾಗ ಈ ಮಾತಿನಿಂದ ಉದ್ರಿಕ್ತರಾದ ಜನರು ತಣ್ಣಗಾಗ್ತಾರೆ, ಶಾಂತರಾಗ್ತಾರೆ, ಅತೃಪ್ತಿಯನ್ನು ತಮ್ಮಲ್ಲೇ ತಂದುಕೊಳ್ತಾರೆ. ಆದರೆ ಇದ್ಯಾವುದು ಲೆಕ್ಕಿಸದೆ ಕೊಲಂಬಸ್ ಅವರಿಂದ ವಿಮುಖವಾಗಿ ಮೆಟ್ಟಲನ್ನು ಮತ್ತು ಮೇಲ್ಕೊಂಡು ಹೋದಾಗ ಮಾಮೂಲಾಗಿ ನೋಡಿ ಅವನ ಜಾಗಕ್ಕೆ ಹೋಗಿ ನಿಲ್ತಾನೆ. ಆಗ ಡಿಯೋಗೋ ಕೊಲಂಬಸ್ಸನ್ನು ಈಗ ನೀನು ಪವಿತ್ರ ಸ್ಥಳದಲ್ಲಿ ನಿಂತಿದ್ದೀಯಾ, ನೆಲದ ಮೇಲೆ ನಿಂತಿದ್ದೀಯಾ, ನೀನು ನಿಂತಿದ್ದೇನೆ ಎಂದುಕೊಂಡಿದ್ದೀಯಾ ಎಂದು ಕೇಳುತ್ತಾರೆ. ಅದಕ್ಕಿದ್ದಂತೆ ಜನರ ಗುಂಪು ಹಿಡೀರಿ ಅವನನ್ನು ಕೆಳಗೆ ಹಾಕಿ ನೋಡಿ ಹಿಡೀರಿ ಅವನಿಗೆ ಏನಂತಾನೆ ಪುಟಂತಿ ನೋಡಿ ಯಾವ ಟು ದ ಡೌನ್ ಅಂಡ್ ಪಿಚ್ ದ ಓವರ್ಬೋರ್ಡ್ ಅಂಡ್ ಪುಟ್ ಹಿಮ್ ಇನ್ ದ irons and devil toys and Italians againly renegades and they all about to the stampede to the poop and gangway when a Pepe runs to the foot of the stairs and he stands with the arms the spread and to the speed out. ಹೀಗೆ ಜಾಗಕ್ಕೆ ಹೋಗಿ ನಲೆ ಇಂತ ಕೇಳ್ತಾನೆ. ಇದಕ್ಕಿದ್ದಂತೆ ಜನರ ಗುಂಪು ಹಿಡೀರಿ ಅವರನ್ನು ಕೆಳಗೆ ಹಾಕಿ ಜೈಲಿನಲ್ಲಿ ನೂಕಿ ಅಲ್ವಾ. ಮತ್ತೆ ಇಟಲಿಯನ್ ನೋಡಿ ಇಟಲಿಯನ್ನ ಶತ್ರುವೇನು ಅಂತಾನೆ. ಇಟಲಿಯನ್ ನೋಡಿ ರಿನೆಗೇಡೆಡ್ ಅಂದರೆ ಇಟಲಿಯನ್ ಅವನು ಶತ್ರುವನ ಅಂತೇಳಿ ಶತ್ರುವೇನು ಎಂದು ಎಲ್ಲರೂ ಗುಂಪಾಗಿ ಆಕ್ರಮಣ ಮಾಡಲು ಬರ್ತಾರೆ. ಆಗ ಪೇಪೆ ಓಡಿ ಬಂದು ಅವನಿಗೆ ಅಡ್ಡಗಾಲ ಆಗ್ತಾನೆ. ನೋಡಿ ಪೇಪೆ ನೋಡಿ when he was people ನೋಡಿ ಪೇಪೆ was run to the foot of the stairs and he stands with the arms and spread out. ಅದನ್ನ ಎರಡು ಕೈಗಳಿಂದ ಪೇಪೆ ಮಾಡ್ತಾನೆ ಎಂದು ಎಲ್ಲರೂ ಗುಂಪಾಗಿ ಆಕ್ರಮಣ ಮಾಡಲು ಬರ್ತಾರೆ. ಆಗ ಪೇಪೆ ಓಡಿ ಬಂದು ಅವರಿಗೆ ಅಡ್ಡಲಾಗಿ ಮಾಡ್ತಾನೆ. ತನ್ನೆರಡು ಕೈಗಳನ್ನು ಚಾಚಿ ಅವರನ್ನು
ಅಡ್ಡಗಟ್ಟುತ್ತಾನೆ. ಮತ್ತು ಏಡಿಗಳು, ಇವೆಲ್ಲ ಏಡಿಗಳು ಅಥವಾ ಮೊದಲು ನನ್ನನ್ನು ಕೊಂದು ಮುಂದೆ ಹೋಗಿ ಎನ್ನುತ್ತಾನೆ. ನೋಡಿ, ಏಡಿಗಳು ಅಂತಿದೆ. ನೋಡಿ ಏನಂದರೆ, ಪೇಪೆ ರೀಡ್ ಆನ್. ಪೇಪೆ ಕವರ್ಸ್ ವಿಲ್ ಯಾವೇ ಕಿಲ್ ಮೀ ಫಸ್ಟ್. ವಿಲ್ ಯಾವೇ ಕಿಲ್ ಮೀ ಫಸ್ಟ್. ನೀವೆಲ್ಲ ಕವರ್ಸ್ ಅಂದರೆ ಏಡಿಗಳು. ಕವರ್ಸ್ ಅಂದ್ರೇನು? ಏಡಿಗಳು. ಕವರ್ಸ್ ವಿಲ್ ಮೀ ಯಾವ ಕಿಲ್ ಮೀ ಫಸ್ಟ್ ಅಂತ ಹೇಳ್ತಾರೆ. ನೀನು ಫಸ್ಟ್ ನನ್ನನ್ನು ಕೊಂಡು ಮುಂದಕ್ಕೆ ಹೋಗಿ ಅಂದಾಗ ವಾಯ್ಸ್ ಔಟ್ ಆಫ್ ದ, ಮತ್ತೊಂದು ವಾಯ್ಸ್ ಬರ್ತದೆ, ಔಟ್ ಆಫ್ ದ ವೇ ಡೆವಿಲ್ಸ್ ವಿಲ್ ದ ವೆಲ್ ಲಿಕ್ ಸ್ಪೈಟ್. ಡೆವಿಲ್ಸ್ ಇಲ್ಲದೆ ವೆಲ್ಸ್ ಇಲ್ ದ ಫೈಟ್. ಭೂತಗಳಾದ ಯಾರು ನೋಡಿ, ಔಟ್ ಆಫ್ ದ ವೇ ಮತ್ತೊಂದು ಭಾಷೆ ಡೆವಿಲ್ಸ್ ವಿಲ್. ನೀವು ಭೂತಗಳ ಅಲ್ಲಿ ಏಡಿಗಳು ಅಂದಾಗ ಮುಂದೆ ಹೋಗಿ ಅಂತಾರೆ. ಆ ಗುಂಪಿನ ಜನರು ಕೂಗುತ್ತಾರೆ, ದಾರಿಗೆ ಬರಬೇಡ, ನೀನು ಭೂತದ ನಾಯಿ ಎಂದು ಬೈತಾರೆ. ಪೆಪೆಯಿಂದ ಡೆವಿಲ್ಸ್ ವೆಲ್ ಲೈಕ್ ಎ ಸ್ಪೈಟ್ ಅಂತಾರೆ. ನೀನು ಭೂತದ ನಾಯಿ. ಅವನು ಹಿಂದಿರುವಂಥ ಅದೊಂದು ಭೂತ ಅಂತೆ. ಅದು ಯಾರನ್ನ ಭೂತ ಅಂತಾರೆ? ಕೊಲಂಬಸ್ನ ಭೂತ. ಅದರಿಂದಿರುವಂಥ ನೀನು ನಾಯಿ. ಕೊಲಂಬಸ್ನ ಹಿಂದಿರುವಂಥ ಒಬ್ಬ ನಾಯಿ ಹೊಡಿತ ಅಂತೇಳಿ ಅವನಿಗೆ ಬೈತಾರೆ. ಆದರೆ ನೆಕ್ಸ್ಟ್, ಕೊಲಂಬಸ್ ವಾಟ್ ಡಸ್ ದಟ್ ಎ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್ ಅಲ್ವಾ? ಕೊಲಂಬಸ್ ಹೇಳ್ತಾನೆ, ವಾಟ್ ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್. ಅದರ ಮೇಲೆ ಅದಕ್ಕೆ ಕೊಲಂಬಸ್ ಇದಕ್ಕೆ ಅಂತಾನೆ ಅಂತಂದರೆ ಅದು ಅದಕ್ಕೆ ಗುಂಪಿನಿಂದ ಜನರು ಒಪ್ಪುತ್ತಾರೆ. ಆಗ ಅಡ್ಡ ಬರಬೇಡ, ನೀನು ಭೂತದ ನಾಯಿ ಎಂದು ಬಂದ ಕೊಲಂಬಸ್ ಮುಂದೆ ಬಂದು, ಈ ಮಗು ನೋಡಿ, ಈ ಮಗು ನನ್ನ ಮತ್ತು ಸಾವಿನಲ್ಲಿ ನಿಲ್ಲಬೇಕಾ? ನೋಡಿ ವಾಟ್ ಡಸ್ ದಟ್ ಎ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ದ ಮೀ ಆ್ಯಂಡ್ ಡೆತ್ ಅಲ್ವಾ? ಈ ಮಗು ನನ್ನ ಸಾವಿನ ಮಧ್ಯೆ ನಿಲ್ಲಬೇಕಾ ಅಂದಾಗ ಸೈಲೆನ್ಸ್ ಆಫ್ ಫಾಲೋಸ್ ದ ಕಾಮೆನ್ಸ್ಮೆಂಟ್ ಆಫ್ ದ ಹಿಸ್ ಸ್ಪೀಚ್ ಅಲ್ವಾ? ಸೈಲೆನ್ಸ್ ಆಗಿ ಕೆಲವು ಕಾಲೇಜರು ಕಾಮೆನ್ಸ್ಮೆಂಟ್ ಆಫ್ ದಿಸ್ ಸ್ಪೀಚ್ ಅವರ ಸೈಲೆಂಟ್ ಆಗಿ ಅವರಲ್ಲಿ ಮತ್ತೆ ಕೊನಗುತ್ತಾ ಹೋಗ್ತಾರೆ ಅಲ್ವಾ? ಮತ್ತು ಸಾವಿನ ಎಂದು ಪ್ರಶ್ನಿಸುತ್ತಾನೆ. ಆಗ ಭಾಷಣಕ್ಕೆ ಮುಂಚೆ ಜನರೆಲ್ಲರೂ ಸಹ ನಿಶ್ಶಬ್ದರಾಗ್ತಾರೆ. ಆಗ ಪೇಪೆ ಕೊಲಂಬಸ್ ಹತ್ತಿರ ಬಂದು, ನನ್ನ ನಾಯಕರ ಇವರೆಲ್ಲ ಕುರಿಯಂಥ ಸ್ವಭಾವದವರು ಅಂತ ಹೇಳ್ತಾರೆ. ಈ ನಾಯಕರೇ ನೋಡಿ, ಪೇಪೆ ಬಂದು, ದಿಸ್ ಆರ್ ಮೈ ಕ್ಯಾಪ್ಟನ್, ದಿಸ್ ಮ್ಯಾನ್ ಆರ್ ದ ಸಮ್ ವಾಟ್ ಎ ಸಿಪಿಸ್ ಅಂದರೆ ಇವರೆಲ್ಲ ಒಂದು ರೀತಿ ಶಬ್ದ ಆಗ್ತಾರೆ. ಇವಾಗ ಇವೆಲ್ಲವೂ ಸಹ ಕುರಿಯಂಥ ಸ್ವಭಾವದವರು. ಇವೆಲ್ಲವೂ ಸಹ ಒಂದು ರೀತಿ ಸಿಪಿಸ್ ಅಂದರೆ ಕುರಿಯಂಥ ಸ್ವಭಾವವನ್ನು ಹೊಂದಿರೋದು. ಕುರಿ ಹೇಗಿರ್ತದೋ ಹಾಗಾಗಿ ಯಾರು ಒಬ್ಬ ಕುರಿ ಬೀಳ್ತದೋ, ಒಂದು ಕುರಿ ಬಿದ್ದರೆ ಒಂದು ಅದರ ಹಿಂದೆ ಹೋಗುವಂಥ ಕುರಿಯಂತೆ ಸ್ವಭಾವವನ್ನು ಹೊಂದಿರೋಂಥ ಸ್ವಭಾವದವರು ಅಂತೇಳಿ ಹೇಳ್ತಾರೆ. ಯಾರು? ಪೇಪೆ. ನೆಕ್ಸ್ಟ್ ಕೊಲಂಬಸ್, ಪೇಪೆ ದಿಸ್ ಈಸ್ ದ ವಯಾಜ್ ಆಫ್ ಡಿಸ್ಕವರಿ. ದಿಸ್ ಈಸ್ ದ ವಯಾಜ್ ಆಫ್ ದ ಡಿಸ್ಕವರಿ. ಪೇಪೆ ಹೇಳ್ತಿಗೆ ನೋಡಿ, ಕೊಲಂಬಸ್ ಹೇಳ್ತಾನೆ, ದಿಸ್ ಇಸ್ ದ ವಯಾಜ್ ಆಫ್ ದ ಡಿಸ್ಕವರಿ. ದ ಮೆನ್ ಗೌ ದ ಸೆಟ್ ಔಟ್ ಆಫ್ ದ ಡಿಸ್ಕವರ್ ನ್ಯೂ ವರ್ಲ್ಡ್ ಆಫ್ ದ ರೆಸಿಡೆಂಟ್ ಲ್ಯಾಂಡ್ ಬಿಹೋಂಡ್ ದ unknown seas and queen new service of the sacrifice our the saviors and freedoms and our the discovered but think the he possess and continues the with follow the deliberations. I have the discovered that when men give the visions, he must follow the alone loyalty and passes like a seaweed on the outgoing the tide. The friendship breaks as a master followed by worms. The breaks disciplines, duty and honorable obedience are obvious purpose. That first at the first concept there remain but the one self that the only discover for Pepe. Discover for the Pepe ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಸಹ ಗುಂಪಾಗಿ ಅಕ್ರಮ ಮಾಡಲು ಬಯಸ್ತಾರೆ. ಪೇಪರ್ ಅಂದಮೇಲೆ ಇಲ್ಲಿ ಕೂಗುತ್ತಾರೆ. ಇಲ್ಲಿ ಅವನ ಭಾಷಣಕ್ಕೆ ಮುಂಚೆ ಜನರೆಲ್ಲರೂ ಸಹ ನೋಡಿ, ಈಗ ಮತ್ತು ಸಾವಿನ ನಡುವೆ ನಿಲ್ಲಬೇಕು ಅಂದರೆ ನಿಲ್ತಿದ್ದಾನೆ. ಆಗ ಪ್ರಶ್ನಿಸ್ತಾನೆ. ನಿಲ್ತಿದ್ದಾಗ ಈಗ ಕೊಲಂಬಸ್ನ ಹತ್ತಿರ ಬಂದು ತನ್ನ ನಾಯಕರು ಇವರೆಲ್ಲ ಕುರಿಯಂತೆ ಸ್ವಭಾವದವರು ಎನ್ನುತ್ತಾನೆ. ಕೊಲಂಬಸ್ ಈಗ ಪೇಪೆ ಇದು ಅನ್ವೇಷಣೆಯ ಯಾತ್ರೆ ಎಂದಾಗ ಪೇಪೆಗೆ ಹೇಳ್ತಾನೆ. ಕೊಲಂಬಸ್ಸು ಪೇಪೆಗೆ ಹೇಳ್ತಾನೆ, ಇದು ಅನ್ವೇಷಣೆ ಯಾತ್ರೆ ಎಂದಾಗ ಮನುಷ್ಯರೆಲ್ಲರೂ ಸಿಟ್ಟು ಮಾಡಿಕೊಳ್ತಾರೆ ಅಲ್ವಾ? ಅನ್ವೇಷಣೆ ಯಾತ್ರೆ ಅಂದರೆ ಬಹಳ ಕಷ್ಟ. ಒಂದಿನ ಆಗೋದಿಲ್ಲ, ಯಾವಾಗದು ಆಗುತ್ತೆ ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಇದರಿಂದ ಎಲ್ಲರೂ ಸಹ ನೋಡಿ, ದಿಸ್ ಇಸ್ ದ ವಯಾಜ್ ಆಫ್ ಡಿಸ್ಕವರಿ. ದ ಮೆನ್ ವಾಸ್ ಟ್ರಾವೆಲ್ಸ್ ಬ್ರೌ ಅಲ್ವಾ? ಎಲ್ಲರೂ ಸಹ ಎಲ್ಲ ಮನುಷ್ಯರು ಸಹ ಸಿಟ್ಟು ಮಾಡ್ಕೊಳ್ತಾರೆ ಅಲ್ವಾ? ಮುಸ್ಲಿಂ ತನ್ನ ಆಶ್ರಮವನ್ನು ಮುಂದುವರಿಸ್ತಾನೆ. ತನ್ನ ಪ್ರಪಂಚದ ನೋಡಿ ಹೊರಟಿದ್ದಾನೆ. ಇಲ್ಲಿ ಪ್ರಪಂಚದ ಒಂದು ಕಂಟ್ರಿಯಲ್ಲಿ ಹೊರಟಿದ್ದಾನೆ. ದೇಶ ನೋಡಿ ಅಪಚಿತ ಅಲ್ಲಿ ದೇಶ ಒಂದು
ಅಪರಿಚಿತವಾದದ್ದು ಅಲ್ವಾ, ಸಮುದ್ರದ ಆಚೆ ಇದೆ. ಅದನ್ನು ಕಂಡುಹಿಡಿಯಲು ಭೂಮಿ ಅಲ್ಲಿರುವಂಥ ಐಶ್ವರ್ಯವೆಲ್ಲವೂ ಸಹ ನನ್ನ ರಾಜ ಮತ್ತು ರಾಣಿಗೆ ಕೊಡಬೇಕು ಅಂತ. ಇದರಲ್ಲಿ ಡಿಸ್ಕವರ್ ಇಸ್ ಎ ವರ್ಲ್ಡ್, ದ ರೆಸಿಡೆಂಟ್ ಆಫ್ ಲ್ಯಾಂಡ್, ದ ಬಿಯಾಂಡ್ ಅನ್ನೋನ್ಸ್ ಇಸ್ ದ ಪಾಯಿಂಟ್, ದ ವೆಲ್ತ್ ಅಂದರೆ ಐಶ್ವರ್ಯ, ವೆಲ್ತ್ ಅಂದರೆ ಏನಂದರೆ ಐಶ್ವರ್ಯ, ದಿ ಡೊಮಿನೇಟ್ ಫಾರ್ ದ ಸವರಿಗನ್ ಆಫ್ ಕಿಂಗ್ ಅಂಡ್ ಕ್ವೀನ್ ಅಲ್ವಾ. ಇದು ನಮ್ಮ ರಾಜ ಮತ್ತು ರಾಣಿಗೆ ಇಲ್ಲಿ ಸೇರುವಂಥ ಐಶ್ವರ್ಯ ಎಲ್ಲವೂ ಸಹ ಸ್ವಲ್ಪ ಅಲ್ಲಿ ರಾಜ ಮತ್ತು ರಾಣಿಗೆ ಸೇರಬೇಕಾಯಿತು ಅಂತ ಇಲ್ಲಿ ನೋಡ್ತಿದ್ದೆ. ದೇಶ ಅಪರಿಚಿತವಾದ್ದು, ಸಮುದ್ರದಲ್ಲಿರುವಂಥ ಐಶ್ವರ್ಯವನ್ನು ರಾಜ ಮತ್ತು ರಾಣಿಗೆ ಕೊಡಬೇಕು. ಇದನ್ನು ಪಡೆಯಲು ನಾವು ಸ್ವಲ್ಪ ತ್ಯಾಗವನ್ನು ಮಾಡಬೇಕಾದ್ದು ಇದು ದೇವರ ಇಚ್ಛೆ. ಇದನ್ನು ಕಂಡುಹಿಡಿಯಲು ಬಂದ ನಾನು ಕಂಡುಹಿಡಿಯುವುದೇ ಬೇರೆ ಮನುಷ್ಯರಿಗೆ ಏನಾದರೂ ಒಂದು ದೇಹವಿದ್ದರೆ ಅದನ್ನು ಸಾಧಿಸಲು ಅವನು ಒಂಟಿಯಾಗಿ ಸಾಧಿಸಬೇಕು. ಅಂದರೆ ಇಲ್ಲಿ ಸವರಿಗನ್ ಆಫ್ ದಿ ಕ್ವೀನ್, ಫ್ರೀಡಮ್ಸ್ ಆಫ್ ದೀಸ್ ಡಿಸ್ಕವರ್ಡ್ ಆಫ್ ದೀಸ್ ಅಂಡ್ ಥಿಂಗ್ ದ ಫ್ಯೂಚರ್ಸ್ ಆಫ್ continuous serve the deliberations. I have discovered that when a man give the vision, he must follow alone. ಅಲ್ವಾ, ಒಬ್ಬನೇ ಏನಾದರೂ ಕಂಡುಹಿಡಿಯಬೇಕಾದ್ರೆ, ಸಂಶೋಧನೆ ಮಾಡಬೇಕಾದ್ರೆ, ಎ ಮ್ಯಾನ್ ಈವನ್ ಅದಕ್ಕೋಸ್ಕರ ತನ್ನದು ಗುರಿಯನ್ನು ಸಾಧಿಸಬೇಕಾದ್ರೆ ಈ ಮಸ್ಟ್ ಫಾಲೋ, ಒಬ್ಬನೇ ಸಾಧಿಸಬೇಕು. ಅಂಡ್ ರಾಯಲ್ಟಿ ಇಸ್ ಎ ಪಾಸಸ್ ಲೈಕ್ ಎ ಸೀವಾರ್ಡ್. ಇಲ್ಲಿ ಪ್ರಾಮಾಣಿಕತೆ, ರಾಯಲ್ಟಿ ಇಸ್ ಎ ಪಾಸಸ್ ಆಫ್ ದ ಔಟ್ ಗೋಯಿಂಗ್ ಆಫ್ ದ ಟೈಡ್, ಕಳೆದು ಹೋಗಿದೆ ಅಲ್ವಾ. ಪ್ರಾಮಾಣಿಕತೆ ಎಂದು ಕಳೆದು ಹೋಗಿದೆ. ಅದು ಬಂದರೆ ದ ಫ್ರೆಂಡ್ಶಿಪ್ ಬ್ರೇಕ್ಸ್ ಅಂಡ್ ಮಸ್ಟ್ ಅಲೋಡ್ ಬೈ ದ ವಾಮ್ಸ್ ದ ಬ್ರೇಕ್ಸ್ ಡಿಸಿಪ್ಲಿನ್ ಅಲ್ವಾ. ಇವೆಲ್ಲವೂ ಸಹ ಏನಾಗಿರಬೇಕು, ಡ್ಯೂಟಿ ಓನ್ಲಿ ಆನರಬಲ್ ಒಬಿಡಿಯನ್ಸಿ ಆರ್ ಬಬಲ್ಸ್ ಅಂದರೆ ನೀರಿನ ಮೇಲೆ ಕುಳಿತಂತೆ ಬಸ್ಟ್ ಆಗ್ತದೆ ಅಲ್ವಾ. ಯಾವುದೊಂದು ಪ್ರಾಮಾಣಿಕತೆ, ನೆಕ್ಸ್ಟ್ ಡೇ ಆನರಬಲ್ ತನ್ನದೇ ಆದ ಗೌರವತೆ, ಒಬಿಡಿಯನ್ಸಿ, ವಿಧೇಯತೆ, ಇವೆಲ್ಲವೂ ಸಹ ಏನಾಗಿದ್ದಾವೆ ನೋಡಿ. ಬೇರೆ ಬೇರೆ ನೋಡಿ, ಇವತ್ತು ಯಾವುದೇ ಒಂದು ಇಚ್ಛೆ ಇದೆ ಕಂಡುಹಿಡಿಯುವುದೇ ಮನುಷ್ಯನಿಗೆ ಏನಾದರೂ ಸಹ ದೇಹವಿದ್ದರೆ ಸಾಧಿಸಲು ಅವನು ಒಪ್ಪಂಟಿನಾಗಿ ಸಾಧಿಸಬೇಕು. ಪ್ರಾಮಾಣಿಕ ಎಂಬುದು ಸಮುದ್ರದ ಕಲೆಯಂತೆ ಅಲೆ ಬಂದಾಗ ಕೊಚ್ಚಿ ಹೋಗ್ತದೆ. ಸಮುದ್ರದ ಕಲೆ ಬಂದಾಗ, ಸಮುದ್ರಕ್ಕೆ ಅಲೆ ಬಂದಾಗ ಆ ಕಲೆ ಹೆಂಗೆ ಕೊಚ್ಚಿ ಹೋಗ್ತದೋ ಹಂಗೆ ಕೊಚ್ಚಿ ಹೋಗ್ತದೆ ಅಲ್ವಾ. ಆದರೆ ಸ್ನೇಹವು ಸಹ ಹಡಗಿನ ಪರಸ್ಪರದಂತೆ ಉಳುಕೊರೆದು ಟೊಳ್ಳು ಮಾಡ್ದಂತಾಗ್ತದೆ. ಆದರೆ ಶಿಸ್ತು, ಕರ್ತವ್ಯ, ವಿಧೇಯ ಎಲ್ಲವೂ ಸಹ ನೀರಿನ ಮೇಲಿನ ಉಳ್ಳೆಯಂತೆ. ಶಿಸ್ತು, ಕರ್ತವ್ಯ ಇವೆಲ್ಲವೂ ಸಹ ಏನಾಗ್ತವೆ, ಯಾವುದೇ ಒಂದು ಒಬಿಡಿಯನ್ಸಿ, ಶಿಸ್ತು, ಕರ್ತವ್ಯ, ವಿಧೇಯತೆ ಇವೆಲ್ಲವೂ ಸಹ ನೀರಿನ ಮೇಲೆ ಗುಳ್ಳೆ ಎತ್ತಿದ್ದಂತೆ ಅಲ್ವಾ. ರಿಯಾಲಿಟಿ ಸ್ಟ್ರೆಸಸ್ ಲೈಕ್ ಎ ಸೀವೀಡ್ ಆನ್ ಎ ಔಟ್ ಗೋಯಿಂಗ್ ಅಂಡ್ ಫ್ರೆಂಡ್ಶಿಪ್ ಇಸ್ ಎ ಬ್ರೇಕ್ ನೆಕ್ಸ್ಟ್ ಅಲೌಡ್, ಇವೆಲ್ಲವೂ ಸಹ ವಾಲ್ಸ್ ಆಫ್ ದ ಬ್ರೇಕ್ ಕಳೆದು ಹೋಗ್ತವೆ. ಅಂಡ್ ಡಿಸಿಪ್ಲಿನ್, ಡ್ಯೂಟಿ, ಆನರಬಲ್, ಒಬಿಡಿಯನ್ಸಿ ಆರ್ ಬಬಲ್ಸ್ ದಟ್ ಎ ಬಸ್ಟ್ ಅಟ್ ದ ಫಸ್ಟ್ ಆಫ್ ದ ಕಾಂಟೆಕ್ಟ್. This is the remains but oneself is pay, that is my the discovery is pay ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇವೆಲ್ಲವೆಲ್ಲ ಸಹ ಗುಳ್ಳೆ ಅಂತಿದೆ, ಸೋಂಕಿ ತಕ್ಷಣ ಬೆಳೀತದೆ, ಹಾಗೆ ಒಡೆದು ಹೋಗುತ್ತದೆ. ಆದರೆ ಉಳಿಯುವುದು ಏಕಾಂಗಿ ಒಬ್ಬನೇ ಅಲ್ವಾ. ಕೊನೆಗೆ ಉಳಿಯುವುದು ಏಕಾಂಗಿ ಒಬ್ಬನೇ. ಇದನ್ನು ನಾನು ಅನ್ವೇಷಣೆ ಮಾಡಿದ್ದೇನೆ ಎಂದು ಎನ್ನುವನು. ಇದನ್ನೇ ನಾವು ಉಳಿಯುವುದು ಒಬ್ಬನೇ, ಅದನ್ನೇ ನಾವು ಅನ್ವೇಷಣೆ ಮಾಡಿದ್ದೇನೆ ಅಂತೇಳಿ ಹೇಳ್ಬೋದು ಅಲ್ವಾ. ಇದನ್ನು ಪೇಪೆ ಈ ರೀತಿ ಹೇಳ್ತಾರೆ, ದಟ್ ಈಸ್ ಎ ಓನ್ಲಿ ಡಿಸ್ಕವರ್ ಸೊ ಫಾರ್ ಎ ಪೇಪೆ ಅಲ್ವಾ. ಇದನ್ನು ನಾನೇ ಅನ್ವೇಷಣೆ ಮಾಡಿದ್ದೇನೆ ಅಂತೇಳಿ ಪೇಪೆಗೆ ಹೇಳ್ತಾನೆ. ನೆಕ್ಸ್ಟ್ ದಟ್ ಈ ಪೇಪೆ ಇಸ್ ಎ ಐಸ್ ವಾಸ್ ಎ ಕ್ಲೀಮಿಂಗ್ಸ್ ವಿತ್ existment. Captain is I am a loyal, I am a still obediently, still you are a devotee of servant. ಅದೆಲ್ಲ ಆದಮೇಲೆ ಇವನು ತನ್ನ ಪೇಪೆ ನಾಯಕನ ಹೇಳ್ತಾನೆ. ಪೇಪೆ ಹೇಳ್ತಾನೆ, ನಾಯಕನೇ ನಾನು ಪ್ರಾಮಾಣಿಕವಾಗಿ, ವಿಧೇಯವಾಗಿ, ಭಕ್ತಿಯುತೆ ಸೇವಕನಾಗಿ ಉಳಿದಿದ್ದೇನೆ ಎಂದು ಹೇಳ್ತಾನೆ. ತನ್ನದೇ ಆದಂಥ ಪ್ರಾಮಾಣಿಕನಾಗಿ, ಸೇವಕನಾಗಿ ಅಲ್ವಾ, ಭಕ್ತಿಯಾಗಿ ಇನ್ನು ಸೇವಕನಾಗಿ ಉಳಿದಿದ್ದಾನೆ. ಒಬ್ಬ ಭಕ್ತನಾಗಿ, ಒಬ್ಬ ಡೆವೋಟಿ ಆಫ್ ಸರ್ವೆಂಟ್, ಒಬ್ಬ ಅತ್ಯಂತ ಭಕ್ತಿನ ಅಂತ ಕೊಡುವಂಥ ಒಬ್ಬ ಸೇವಕನಾಗಿ ನಿನ್ನ ಉಳಿದಿದ್ದೇನೆ ಅಂತೇಳಿ ತನ್ನ ಪೇಪೆ ಕೊಲಂಬಸ್ನಲ್ಲಿ ಹೇಳ್ಕೊಳ್ತಾನೆ. ಹೇಳ್ಕೊಳ್ತಾನೆ. ನೆಕ್ಸ್ಟ್ ಕೊಲಂಬಸ್ ಸಂಡೆ ಐ ಆಮ್ ನಾಟ್ ಎ ಅನ್ಗ್ರೇಟ್ಫುಲ್ಸ್ ನಾನು ಕೃತಜ್ಞನಲ್ಲ ಅಂತ ಹೇಳ್ತಾರೆ. ನಾನು ನಿನಗೆ ಕೃತಜ್ಞನಾಗಿಲ್ಲ ಅಂತ ಹೋಗುತ್ತೆ. ಐ ಆಮ್ ಅನ್ಗ್ರೇಟ್ಫುಲ್ ಅಂದರೆ ನಾನು ಕೃತಜ್ಞನಾಗಿಲ್ಲ ಅಂತ.
ಆದರೆ ಪೆಡ್ರೋ ಹೇಳ್ತಾರೆ ಸ್ಕೋಪಿಂಗ್ ದಟ್ಸ್ ವಿತ್ ಎ ರೈಟ್ ಐ ಹೋಪ್ ದ ಲಾಯಲ್ಟಿ ಹಸ್ ಎ ನೆವರ್ ಬಿನ್ ಇನ್ ದ ಕ್ವಶನ್ಸ್. ಅಂದರೆ ಗಂಭೀರವನ್ನಾಗಿ ಪ್ರಾಮಾಣಿಕತೆಯನ್ನು, ನನ್ನ ಒಂದು ಗಂಭೀರತೆಯನ್ನು ನೀವು ಪ್ರಾಮಾಣಿಕತೆಯನ್ನು ಯಾರು ನಮಗೆ ಗೊತ್ತುಪಡಿಸಿಲ್ಲ ಅಂತೇಳಿ ಪೇಪರ್ ಸಹ ಹೇಳ್ತಾನೆ. ಅಂದರೆ ಹೇಳ್ತಾನೆ ಇಲ್ಲಿ ಭಕ್ತನ ತಿಳ್ತಾನೆ ಕೊಲಂಬಸ್ನ ನಾನು ಸಹ ಕೃತಜ್ಞನು ಎನ್ನುವ ಯಾರೋ ಪೆಡ್ರೋ ಹೇಳ್ತಾರೆ ಗಂಭೀರವಾಗಿ ನನ್ನ ಪ್ರಾಮಾಣಿಕತೆಯನ್ನು ಇದುವರೆಗೆ ಯಾರು ಸಹ ಪ್ರಶ್ನಿಸಿಲ್ಲ ಅಲ್ಲವೇ ಎಂದು ಕೇಳ್ತಾರೆ. ಆಗ ಕೊಲಂಬಸ್ ನೀನು ಯಾವಾಗಲೂ ಸುಮ್ಮನೆ ಇರ್ತೀಯ ನೋಡಿ. ಅದಕ್ಕೋಸ್ಕರ ಕೊಲಂಬಸ್ ಈಸ್ ಎ ಸಲ್ಯೂಟ್ಸ್ ಅಲ್ವಾ, ಕ್ವಶನ್ಸ್ ಅಂತಾರೆ ಅಲ್ವಾ. ನೀವೆಲ್ಲೂ ಸಹ ನಾನು ಗಂಭೀರವಾಗಿರ್ತೀನಿ, ಆದ್ದರಿಂದ ನೀನು ಪ್ರಾಮಾಣಿಕತೆ ಯಾರೂ ನನ್ನ ಪರೀಕ್ಷೆ ಮಾಡಿಲ್ಲ ಅಂತ ಹೇಳಿ ನನ್ನ ಪ್ರಾಮಾಣಿಕತೆ ನೀವು ಯಾರೂ ಸಹ ನೋಡಿಲ್ಲ ಸರ್ ಅಂದಾಗ ಈ ಸಲ್ಯೂಟ್ಸ್ ಅಂತ ಹೊಡೆದು ಕೊಲಂಬಸ್ ರಿಟರ್ನಿಂಗ್ ಟು ದ ಸಲ್ಯೂಟ್. ಮತ್ತೆ ಯಾವ್ದ ಸಮ್ ಟೈಮ್ ಬೀನ್ ಸೈಲೆಂಟ್, ನೀನು ಯಾವಾಗ ಏನಾಯ್ತೀಯ ನಿನ್ನ ಪ್ರಾಮಾಣಿಕತೆಯನ್ನು ನಾವು ನೋಡೋದಕ್ಕೆ ಕೊಲಂಬಸ್ ತಿರುಗಿ ನೋಡಿದಾಗ ನೋಡಿ ಗಂಭೀರವಾಗಿ ನೀನು ಯಾವಾಗ ಸಹ ಪೆಡ್ರೋ ಗಂಭೀರಯುಕ್ತವಾಗಿ ನನ್ನ ಪ್ರಾಮಾಣಿಕತೆಯನ್ನು ಇದುವರೆಗೆ ಯಾರು ಪ್ರಶ್ನೆ ಅಂದಾಗ ಆಗ ಅದಕ್ಕೆ ಕೊಲಂಬಸ್ ನೀನು ಯಾವಾಗಲೂ ಸುಮ್ಮನೆ ಇರ್ತೀಯ ನೋಡಿ. ಹೀಗೆ ಮಾತನಾಡಿದ್ರಿಂದ ನಿನ್ನ ಪ್ರಾಮಾಣಿಕತೆ ಅರಿವಿಗೆ ಬಂತು, ಈ ಕೃತಜ್ಞತೆಗಳು ಎನ್ನುವನು. ಆಗ ಪುನಃ ಕೊಲಂಬಸ್ ತಿರುಗಿ ಸಮುದ್ರವನ್ನು ನೋಡಿ ನಿನಗೆ ಕೃತಜ್ಞತೆ ಅಂದರೆ when he was the we sometimes been silent to Pedro when his speech would be how made a royalty of scare ಹೋಗಿ ಬಟ್ ಥ್ಯಾಂಕ್ ಯು ಅನ್ನೋತೆ ನನಗೆ ಕೃತಜ್ಞತೆಗಳು ಅಂತೇಳಿ ಅವನಿಗೂ ಸಹ ಹೇಳ್ತಾರೆ. ನೆಕ್ಸ್ಟ್ ಕೊಲಂಬಸ್ ಟರ್ನ್ಸ್ ಟು ದ ಲುಕ್ಸ್ ಅಟ್ ದ ಸೀ ಅಂಡ್ ದ ಮೂವ್ಮೆಂಟ್ ಇಸ್ ಅಟೆನ್ಷನ್ಸ್ ಅಂಡ್ fixed to the piece of more earnestly into the darkness. There is a movement among the men, the tunes. ಅಂದರೆ ಹೀಗೆ ಇಷ್ಟೆಲ್ಲ ಆದ ಮೇಲೆ ಅವನಿಗೆ ಕೃತಜ್ಞತೆ ಸಾಮಾನ್ಯ ಜನರಲ್ಲಿ ಕೊಲಂಬಸ್ ತಕ್ಷಣವೇ ಏನು ಮಾಡ್ತಾನೆ ತನ್ನ ಪ್ರಾಮಾಣಿಕ ಕೃತಜ್ಞತೆಯನ್ನು ತಿಳಿಸಿದಾಗ ಕೊಲಂಬಸ್ ತಿರುಗಿ ನೋಡಿದಾಗ ಜುವೆನ್ ನಾವೆಲ್ಲ ಸಾಮಾನ್ಯ ಜನರು ಎಂದು ಕೊಲಂಬಸ್ ತಕ್ಷಣ ಸಾಮಾನ್ಯ ಮನುಷ್ಯರು ಆದರೂ ಹೇಳಿಕೆಯನ್ನು ನಿರ್ಧರಿಸಲು ಸಾಧ್ಯವೇ ಎಂದು ಪ್ರಶ್ನಿಸ್ತಾನೆ. ಗುಲರ್ಮೋ ಖಂಡಿತವಾದಂಥ ನಿರ್ಧಾರಗಳನ್ನು ಹೇಳ್ತಾನೆ. ಇಲ್ಲಿ ಪ್ರಶ್ನೆ ಕೇಳ್ತಾನೆ ಅಂದರೆ ಅಷ್ಟೆಲ್ಲವೂ ಆದ ಮೇಲೆ ಪುನಃ ಕೊಲಂಬಸ್ ತಿರುಗಿ ಸಮುದ್ರವನ್ನು ನೋಡುತ್ತಾನೆ ಮತ್ತು ನಿಂತಿದ್ದ ಸಹ ಸರಿ ಆರಂಭಿಸುತ್ತೆ. ಕೊಲಂಬಸ್ ತಿರುಗಿ ನೋಡಿದಾಗ ಜುವೆಲ್ ನಾವೆಲ್ಲ ಸಾಮಾನ್ಯ ಜನರು ಅಂತಾರೆ ನೋಡಿ. ಜುವೆಲ್ಸ್ ಜುವೆಲ್ ವಿ ಆರ್ ದ ಸಿಂಪಲ್ ಮ್ಯಾನ್ ಸರ್, ನಾವೆಲ್ಲ ಸಾಮಾನ್ಯ ಜನ ಅಂತಾರೆ. ಕೊಲಂಬಸ್ ಆಬ್ವಿಯಸ್ಲಿ ಸಿಂಪಲ್ ಮ್ಯಾನ್ ಇಸ್ ಎ ಜಡ್ಜ್ ದ ಬೆಟರ್. ಸಾಮಾನ್ಯ ಮನುಷ್ಯರು ಸಹ ಅಸಾಧ್ಯವಾದ ನಿರ್ಧಾರವನ್ನು ಕೈಗೊಳ್ಳುವರು ಅಂತೇಳಿ ಅದಕ್ಕೆ ಉತ್ತರ ಅಂತಾರೆ. ಗುಲರ್ಮೋ we may say well until tomorrow at any rate, and Columbus dark the deeds and better the dark. The Guillermo was serving to the but shipping of the followed one of two seamen, one of the stupid. ಇಲ್ಲಿ ಏನಾಗ್ತದೆ ನೋಡಿ, ಇಲ್ಲಿ ಇಷ್ಟೆಲ್ಲ ಆದಮೇಲೆ ನೀ ಅಥವಾ ಟಾಪಾಡ್ಬಿಡಿ ಪ್ರಾಮಾಣಿಕತೆ ಹೇಳ್ತಾನೆ. ಗುಲರ್ಮೋ ನೀವು ಖಂಡಿತವಾದ ನಿರ್ಧಾರವಾದಂಥ ಜನರಿಂದ ಕೊಲಂಬಸ್ ತಕ್ಷಣ ಸಾಮಾನ್ಯ ಮನುಷ್ಯರು ಅವರು ಹೇಳಿಕೆಯನ್ನು ತಿಳಿಸ್ತಾ ಇದ್ವಿ ಎಂದು ಪ್ರಶ್ನೆ. ಗುಲರ್ಮೋ ಐರಿಸ್ ಖಂಡಿತವಾದಂಥ ನಿರ್ಧಾರಿತವಾದಂಥ ಧ್ವನಿಯಲ್ಲಿ ಹೇಳೋನು ನಾವು ನಾಳೆವರೆಗೂ ಸಹ ಕಾಯುತ್ತೇವೆ ಅಂತೇಳಿ ಮತ್ತೆ ಹೇಳ್ತಾರೆ. ಯಾರು ಗುಲರ್ಮೋ ನಾಳೆವರೆಗೂ ಸಹ ಕಾಯುತ್ತೇವೆ. ಆಮೇಲೆ ಏನು ಕೊಲಂಬಸ್ ಡಾರ್ಕ್ ಡೀಡ್ಸ್ ಆಸೆ ಬೆಟರ್ ದನ್ ದ ಡಾರ್ಕ್ಸ್ ಅಂತೆ. ಅಂದರೆ ಯಾವಾಗಲೂ ಏನೇ ಆಗಲಿ ಅದಕ್ಕೆ ಕೊಲಂಬಸ್ ಕತ್ತಲೆಯೇ ಕೆಲಸ ಕತ್ತಲೆಯಲ್ಲೇ ಚೆನ್ನಾಗಿ ನಡೆಯುವುದು ಎಂದರು. ಕತ್ತಲೆಯ ಕೆಲಸ ಕತ್ತಲೆಯಲ್ಲೇ ನಡೆಯುವುದು ಎಂದನು. ಆಗ ಗುಲರ್ಮೋ ಕುರಿಯಂತೆ ಹೊರಗೆ ಹೋಗ್ತಾನೆ. ಕುರಿಯಂತೆ ನೋಡಿ ಗುಲರ್ಮೋ ಹೆಂಗೆ ಹೋಗ್ತಾನೆ ಕುರಿಯಂತೆ ನೋಡಿ. ಡಾರ್ಕ್ ಇಸ್ ಎ ಡನ್ ಟು ದ ಡಾರ್ಕ್. ಗುಲರ್ಮೋ ಸ್ಕಾಲಿಂಗ್ಸ್ ಆಫ್ ದ ಶಿಪಿಶ್ ಅಂಡ್ ಸ್ಕಿಲ್ ಆಫ್ ಅಂಡ್ ಫಾಲೋಡ್ ಟು ದ ಬಿ ಅಂಡ್ ಟು ಆಫ್ ದ ಸೀ ಮ್ಯಾನ್ ಅಲ್ವಾ. ನೆಕ್ಸ್ಟ್ ಫ್ರಾನ್ಸಿಸ್ಕೋ ನೋಡಿ desperate to the man, do not the always up to the best that in the came to the sir ಅಂತಾನೆ. ಇಲ್ಲಿ ಯಾರು ಫ್ರಾನ್ಸಿಸ್ಕೋ ಇಲ್ಲಿ ಏನಿತ್ತು ಹೊರಗೆ ಹೋಗ್ತಾನೆ. ಆಗ ಫ್ರಾನ್ಸಿಸ್ಕೋ ನಿರಾಸೆಗೊಂಡಂಥ ಜನ ಏನು ಮಾಡ್ತಾರೆ, ಯಾವಾಗಲೂ ಅವರು ಅಂದುಕೊಂಡಂಥ ಚೆನ್ನಾಗಿ ಮಾಡ್ತಾರೆ ಎನ್ನುವುದು ಕೊಲಂಬಸ್ ಸ್ವಲ್ಪ ವ್ಯಂಗ್ಯವಾಗಿ ಈ ಮಾತನ್ನು ನನಗೆ ನೆನಪಿಸಿದ್ದಕ್ಕೆ ಧನ್ಯವಾದಗಳು ಅಂತಾನೆ ನೋಡಿ. ಕೊಲಂಬಸ್ ನಿನ್ನ ಮಾತನ್ನು ನೆನೆಸೋದಕ್ಕೆ ನೋಡಿ. ವಿಚ್ ಪಾಯಿಂಟ್ ದ ಥ್ಯಾಂಕ್ ಯು ಆಫ್ ರಿಮೈನಿಂಗ್ ದ ಫ್ರಾನ್ಸಿಸ್ಕೋ ಯು ಆರ್ ದ ಬೆಸ್ಟ್ ಕ್ಯಾಂಡಿಡೇಟ್ ಆಫ್ ದ ಬೆಟರ್ ರೈಡ್. ಗುಡ್ ನೈಟ್ಸ್ ಅಂಡ್ ಫ್ರಾನ್ಸಿಸ್ಕೋ ದ ಟು ಸ್ಪೀಕ್ ಅಗೈನ್ ದಿಸ್ ದ ಬೆಟರ್ ಅಂಡ್ ಗೋಸ್ ಟು ದ ಸೇಮ್ ಪ್ಲೇಸ್ and several of the go to the seaplace and visit the silence. Like Columbus does not move and struggling with the overwrought and emotions when he speaks to the voice not a steady. ಅಂದರೆ ಹೀಗೆ ಫ್ರಾನ್ಸಿಸ್ಕೋ ಈ ಮಾತನ್ನು ಯಾವಾಗ ಹೇಳ್ತಾರೋ
ಚೆನ್ನಾಗಿ ಮಾಡ್ತಾರೆ ಅಂದಾಗ ಈ ಮಾತನ್ನು ನನಗೆ ಹೇಳ್ತಿದ್ದಾಗಿ ಧನ್ಯವಾದ ಅಂತೇಳಿ ಫ್ರಾನ್ಸಿಸ್ಕೋ ಅತ್ಯುತ್ತಮವಾದಂಥ ಉತ್ತಮವಾದ ಹೇಳ್ತಾನೆ. ಶುಭರಾತ್ರಿಯನ್ನು ಫ್ರಾನ್ಸಿಸ್ಕೋ ಏನೋ ಹೇಳಬೇಕು ಎಂದಿದ್ದರೂ ಹೇಳಲಾರದೆ ನಾಚಿಕೆಯಿಂದ ಹೊರಟು ಹೋಗುವನು. ಇನ್ನು ಕೆಲವರು ಹೋಗುತ್ತಾರೆ. ಹೀಗೆ ನಿಜವಾದ ಮೌನ ಕತ್ತಲು ರಾತ್ರಿ ಕೊಲಂಬಸ್ ಚಲಿಸದೆ ತನ್ನ ಭಾವನೆಗಳನ್ನು ಅತಿಯಾದ ಭಯವನ್ನು ನಿಯಂತ್ರಿಸಿಕೊಳ್ಳುತ್ತಾನೆ. ಹೀಗೆ ಧ್ವನಿಯಲ್ಲಿ ಸರಾಗವಿರುವುದಿಲ್ಲ. ಪೆಪೆಯನ್ನು ನೀ ಕುರಿತು ನೀನು ಹೋಗು ಎಂದಾಗ ಪೆಪೆಯನ್ನು ಕುರಿತು ನೋಡಿ ಹೇಳ್ತಾನೆ, ನೀನು ಹೋಗು ಅಂತೇಳಿ ಒಂದು ಹೇಳ್ತಾರೆ. ನೆಕ್ಸ್ಟ್ Columbus is the go by Pepe and into the kiss the history is said to the quarterbacks and goes to out. And next ಹೋಗ್ತಾನೆ. Next Columbus turning to the Pedro ಹೇಳಿದೆ 2 minutes ago Don Pedro I thought he saw he perished on the darkness of the it was it. Sorry ಇಲ್ಲಿ 2 minutes agoದಲ್ಲಿ ನಾನೇನೋ ಒಂದು ನೋಡಿದೆ, ಬೆಳಕನ್ನ ನೋಡಿದೆ. I saw Pepe's into the darkness and I was it. ಅಲ್ವಾ ಪೆಡ್ರೋ ಟೀಮ್ ಇನ್ ಎಕ್ಸ್ಟ್ರೀಮ್ಲಿ ವಾಟ್ ಇಸ್ ಸರ್ ಅಂತ ಹೇಳ್ತಾನೆ. ಕೊಲಂಬಸ್ ಲೈಟ್ಲಿ ನೋಡಿ ಕೊಲಂಬಸ್ ಲೈಟ್ಲಿ ರಿಂಗ್ಸ್ ರೈಸಸ್ ಅಪ್ ಟು ದ ಅಂಡ್ ಡೌನ್ ಅಂಡ್ ಲುಕ್ ದ ಈ ಪಾಯಿಂಟ್ಸ್ ಅಂದರೆ ಲೈಟ್ ಟೈಟ್ಲಿ ಅಂಡ್ ರಿಂಗ್ಸ್ and rises up and down and look to the points ಅಂದಾಗ ಪೆಡ್ರೋ ಸರ್ ಡೀಪ್ ನೋಡಿ ಅಂದಾಗ ತಕ್ಷಣ ಅತಿಯಾದ ಭಯವನ್ನು ನಿಯಂತ್ರಿಸ್ತಾನೆ. ಸ್ವಲ್ಪ ಧ್ವನಿಯಲ್ಲಿ ಸರನ್ನ ಪೆಪೆಯನ್ನು ಕುರಿತು ನೀನು ಹೋಗುವಾಗ ಕೊಲಂಬಸ್ ಕೈಯನ್ನು ಹಿಡಿದು ಚುಂಬಿಸಿ ಆ ವರ್ಷದಿಂದ ಹೊರಟು ಹೋಗ್ತಾನೆ. ಕೊಲಂಬಸ್ ತನ್ನ ಪೆಡ್ರೋ ತಿರುಗಿ 2 ನಿಮಿಷಗಳ ಹಿಂದೆ ನನ್ನ ಹತ್ತಿರ ಹಿಡಿಯುವುದಕ್ಕಿಂತ ಬೆಳಕನ್ನು ನೋಡಿದೆ ಎನ್ನುವಂಥ ಡಾನ್ ಪೆಡ್ರೋ ಆಗ ಭಾರತದಿಂದ ಏನು ಸಹ ಎಂದು ಕೇಳಿದೆ. ಮತ್ತೊಮ್ಮೆ ನೋಡಿ ಪೆಡ್ರೋ ಇಟ್ ಈಸ್ ಎ ಸರ್ ಗ್ಲೋರಿ ಬಿ ಗಾಡ್ ಅಟ್ ಈಸ್ ದ ಮೂಮೆಂಟ್ ಆಫ್ ದಿಸ್ ದ ವೈಟ್ ಶೂಟ್ ಆಫ್ ಹೀಗೆ ಭಾವಪೋಷಕದಿಂದ ಅವರು ಏನು ಸರ್ ಅಂತ ಹೇಳ್ತಾರೆ. ವಾಯ್ಸ್ ಆಫ್ ದಿಸ್ ಇಟ್ ಈಸ್ ಸರ್ ಎ ಲೈಟ್ ಎ ಲ್ಯಾಂಡ್ ಅದು ಈ ಲೈಟ್ ಸರ್ ಕೊಲಿನ್ ನೋಡಿದರೆ ಡಾನ್ ಪೆಡ್ರೋ ಭಾವೋತ್ಸವದಿಂದ ಅದು ಮತ್ತೊಮ್ಮೆ ಕೃತಜ್ಞತೆಯನ್ನು ದೇವರ ಕೀರ್ತಿವಂತ ಎಂದು ನಂಬುತ್ತಾರೆ. ಓಡುತ್ತಾ ಬಂದು ಬೆಳಕು ನೆಲ ಎಂದು ಕೂಗುತ್ತಾರೆ. ನಾವಿಕನು ಕೊಲಂಬಸ್ ನೀವು ನೋಡಿದ್ದೀರಾ, ಬೆಳಕು ಕೊನೆಗೂ ಸಹ ಆ ದೇವಿ ನಮ್ಮನ್ನು ಆರಿಸಿದಳು. ಲೈಟ್ ಅಂಡ್ ಕಮ್ ಟು ದ ರನ್ನಿಂಗ್ ಅಂಡ್ ಟೈಲರ್ಸ್ ನೋಡಿ ಟೈಲರ್ಸ್ ಜಾಯಿಂಟ್ ಎಕ್ಸಲೆನ್ಸ್ ಸೈಲಸ್ ಇದೆ ಡಿಡ್ ಯು ಸಿ ಇಟ್ ಈಸ್ ದ ಲೈಟ್ ಆಫ್ ಬ್ಲೆಸ್ಡ್ ಟು ದ ಮದರ್ ಆಫ್ ಗಾಡ್ ದೇವರ ಕೀರ್ತನಂತೆ ಆ ಲೈಟನ್ನು ಬಳಸಲು ಅಂಡ್ ಕೊಲಂಬಸ್ ಇಸ್ ವಿತ್ ಕ್ವೈಟ್ ಎ ಅಥಾರಿಟೀಸ್ ಗಿವ್ ಟು ದ ಆರ್ಡರ್ಸ್ ಯಾವುದು ಈ ರೀತಿ ಧ್ವನಿಯಲ್ಲಿ ಅದನ್ನು ನಿಲ್ಲಿಸುವಂತೆ ಪ್ರಾರಂಭಿಸಿ ಕೊನೆಗೂ ಸಹ ವಿಜಯ ಅವರದಾಯಿತು. ಹೀಗೆ ಹೊಸ ಪ್ರಪಂಚ ಉದಯವಾಯಿತು. ಒಳ್ಳೆಯ ಹೊಸ ಸಂಶೋಧನೆಯನ್ನು ಡಿಸ್ಕವರ್ ಫ್ರಮ್ ದೀಸ್ ದ ಕೊಲಂಬಸ್ ಇನ್ ದ ಅಮೇರಿಕಾ continent. Next, please, all the students take the everything. Take the exercise. The questions right from this. Questions, please write them. Next, why does the say David got the hesitantly wind? Why does the crowd say David God is a hesitantly wind? Next, why is the crowd of Santa Maria unhappy with Columbus? Next, why do the crewmates of Columbus feel desperate? These are questions are type next classes. Okay, thank you for all the students.